ರಂಗ್ ಬಿರಂಗಿ ಲೈಟ್ಸ್ ಆನ್ ಆದ್ರೆ ಆನಂದದ ಹೈಲೈಟ್ಸ್, 3 ಡಜನ್ ಪ್ಲೇಯರ್ಸ್, 3 ಸೂಪರ್ ಅಂಪೈರ್ಸ್, ಗೂಗ್ಲಿ ಹಾಕೋ ಪಂಟರ್ಸ್, ಕಿಲಾಡಿ ಕ್ಯಾಚ್ ಮಾಸ್ಟರ್ಸ್, ನಮ್ಮವರು ನಕ್ಸಟ್ ಫೇಮಸ್, ನಿಮ್ಮ ನಗುನೆ ನಮ್ಗೆ ವಿಶಸ್ಸು. ಏನೇ ಇರ್ಲಿ ನಿಮ್ಮ ಟೆನ್ಷನ್ಸ್ ಇನ್ಮೇಲೆಲ್ಲ ಓಡಿಸೋ, ಯಾಕೆಂದ್ರೆ ಮತ್ತೆ ಬಂದ್ರು ನಮ್ಮ ಕಾಮಿಡಿ ಚಾಂಪಿಯನ್ಸ್. ಸ್ವಾಗತ ಸುಸ್ವಾಗತ. ಇದು ಕಾಮಿಡಿ ಕಿಲಾಡಿಗಳ ಚಾಂಪಿಯನ್ಶಿಪ್ ಸೀಸನ್ 2, ಕೋಪರ್ಡ್ ಬೈ ಡ್ಯಾಸರ್ ಎಟರ್ನಾ. ಹೈಫೈ ಸ್ವಿಚಸ್ ಮನೆ ಅಂದವಾಗಿ ಕಾಣುತ್ತೆ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಓಕೆ, ನಿನ್ನೆ ಸಂಚಿಕೆಯಲ್ಲಿ ನಮ್ಮ ಕಿಲಾಡಿಗಳು ಸೂಪರ್ ಡೂಪರ್ ಆಕ್ಟ್ ಮೂಲಕ ನಿಮ್ಮನ್ನ ರಂಜಿಸಿದ್ದಾರೆ. ಇವತ್ತು ಕೂಡ ಅದೇ ಭರ್ಜರಿ, ಅದೇ ಎಂಟರ್ಟೈನ್ಮೆಂಟ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ, ಕಿಲಾಡಿಗಳೇ ಇವತ್ತಿನ ಸಂಚಿಕೆಗೆ ನಿಮ್ಗೆಲ್ಲ ಸ್ವಾಗತ ಸುಸ್ವಾಗತ. ಲವ್ಲಿ ಜಡ್ಜಸ್, ನಿಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಇದೆ ಜೋಶಲ್ಲಿ. ಇವತ್ತಿನ ಮೊದಲ ಕಡೆಗೆ ಹೋಗೋಣ. ನೋಡಿ, ಬ್ಯಾಚುಲರ್ಸ್ ಇದ್ ಕಡೆ ತರ್ಲೆ ತುಂಟಾಟ, ಒಬ್ರ ಕಾಲೊಬ್ರು ಎಳೆಯೋದು, ಹುಡುಗಿರ್ನ ಪಟಾಯಿಸಕ್ಕೆ ಪೈಪೋಟಿ ಬೀಳೋದು, ಇದೆಲ್ಲ ಕಾಮನ್. ಈ ನಮ್ಮ ವೇದಿಕೆಯಲ್ಲೂ ಕೂಡ ಬಹಳಷ್ಟು ಸಲ ಬ್ಯಾಚುಲರ್ಗಳ ತರ್ಲೆ ತುಂಟಾಟನ ನಾವೆಲ್ಲ ನೋಡಿದೀವಿ. ಕಳೆದ ವಾರ ಕೂಡ ನಮ್ಮ ಕಿಲಾಡಿಗಳು ಇಂಥದೇ ಒಂದು ಸ್ಕಿಟ್ ಮಾಡಿ ನಿಮ್ಮನ್ನ ಮನಸ್ಸೋ ಇಚ್ಛೆ ನಗಿಸಿದ್ರು. ಮತ್ತೆ ಅದೇ ಮಜಾ, ಅದೇ ಎಂಟರ್ಟೈನ್ಮೆಂಟ್ ಕೊಡಕ್ ಬರ್ತಾ ಇದಾರೆ ಮಡಿನೂರ್ ಮನು, ಹಾಸನದ ಸಂತೋಷ್, ಸಾಗರದ ಉದಯ್, ಗದಗಿನ ಉಮೇಶ್ ಕಿನ್ನಾಳ್, ಮಂಗಳೂರಿನ ಸೂರಜ್ ಹಾಗೂ ಧೀರಜ್. ಕೆಟ್ಟವ್ರಿಗೆ ಆದೇವರು ತುಂಬಾ ಸುಖ ಕೊಡ್ತಾನೆ, ಕೊನೆಯಲ್ಲಿ ಕೈ ಬಿಟ್ಬಿಡ್ತಾನೆ. ಅದೇ ಒಳ್ಳೆಯವ್ರಿಗೆ ತುಂಬಾ ಕಷ್ಟ ಕೊಡ್ತಾನೆ, ಕೊನೆಯಲ್ಲಿ ಕೈ ಹಿಡ್ಬಿಡ್ತಾರೆ. ಸಿಂಹ, ಜೈ ಸಿಂಹ, ಜೈ ಸಿಂಹ. ಲೇ, ನಿನಗೆ ಹಿಡಿದಿರೋ ಆಕ್ಟಿಂಗ್ ಹುಚ್ಚಿಂದ ನಮ್ ನಿದ್ದೆ ಯಾಕೋ ಕೆಡಿಸ್ತೀಯಾ? ಲೇ, ಮುಚ್ಕೊಂಡೋಗಿ ಮಲ್ಕೋ. ಅಯ್ಯೋ ಪಾಪಿ ನನ್ ಮಗ್ಳ, ಕನ್ಸಲ್ಲಿ ವಿಷ್ಣು ಸರ್ ಬಂದ್ಬಿಟ್ಟು ಏನೋ ಕಂದ ಸೇಮ್ ನಂತರನೇ ಮಿಮಿಕ್ರಿ ಮಾಡ್ತಾ ಇದೆಯಲ್ಲ ಅಂತ ಬೆಂತ್ ತರ್ತಾ ಇದ್ರು ಕಣೋ. ಅದೇ ಅವ್ರ ತರ ಅವರೇ ಮಿಮಿಕ್ರಿ ಮಾಡ್ತಿದ್ರ. ಮಿಂಚು ಮಿಂಚು, ಈಗ ನಿನಗ್ ನಾನ್ ಬೇಡ ಅಲ್ವಾ? ಇವತ್ತ ನಾಳೆ ಹೋಗುವ ಸದಾನಂದನೇ ಬೇಕಾ? ಸನ್ನಿ ಸನ್ನಿ ಬಾ, ನಿಂಗೆ ಮುದ್ದೆ ತಿರುವುದು, ಕೋಳಿ ಸಾರು ಮಾಡೋದು ಎಲ್ಲ ಹೇಳ್ಕೊಡ್ತೀನಿ. ಬಾ ಸನ್ನಿ, ಬಾ. ನನ್ನ ಮಕ್ಕಳ, ಇವನು ಸನ್ನಿ ಲಿಯೋನ್ಗೆ ಕಾರ ತಿರ್ಗದ್ ಹೇಳ್ಕೊಡ್ತಾನಂತೆ, ಇವನಿಗೆ ಮಿಂಚು ಬೇಕಂತೆ. ಯಾವ ಆಂಗಲ್ ಇಂದ ಅವಳು ನಿಂಗೆ ಹೀರೋಯಿನ್ ತರ ಕಾಡ್ತಾವಳ? ಓದ್ವರನೆ ಹೇಳಿಲ್ವಲ್ಲ ನಮ್ಮ ಅವ್ರ ಅಪ್ನದವಳೆ ಅಂತ. ಲೇ ಕಚ್ಚಡ ನನ್ನ ಮಕ್ಕಳ, ಕಲಾಸಿ ಪಾಳ್ಯದಲ್ಲಿ ಬ್ರೆಡ್ ಬಿಸ್ಕತ್ ತರ ಮಾರ್ತಾ ಇದ್ದೀರಾ, ನಿಮಗೆ ಬೇಕೇನ್ರ? ನೀನ್ ಹೆಂಗಿದ್ದೆ ಗೊತ್ತಾ? ನಮ್ಮೂರಲ್ಲಿ ಮುನಿಯಪ್ಪ ಅಂತಿರ್ತಾನೆ, 24 ತಾಸನ್ನು ಪುಂಕ್ತಾನೆ ಇರ್ತಾನೆ. ಸೇಮ್ ಹಂಗೆ ಇದ್ದೆ ಕಣೋ. ಲೇ, ಅವನ್ ತರ ಇಲ್ಲ ಕಣೋ. ಸೋಮವಾರ ಸಂತಲಿ ಪಕೋಡ ಮಾಡ್ತಾರಲ್ಲ, ಹಂಗ ಅವನ್ ಇವನು. ಮೇಡಮ್ ಸಂತ್ ಅಲಿಯಾಸ್ ತುಕಾಲಿ, ಬಟ್ರೆ ಮಡೆ ಅಲಿಯಾಸ್ ಮನು ಅಂತ. ಮೇಡಮ್ ಸೂರಜ್ ಆಲಿಯಾಸ್ ಮುಸುರಿ ಅಂತ. ನಾವು 3 ಜನ ಸೃಜನಶೀಲ ಸಂಯೋಜನ ವ್ಯಕ್ತಿಗಳು. ಮನು ಬಾರಪ್ಪ ಇಲ್ಲಿ, ಸ್ವರಾಜ್ ಬಾರ ಇಲ್ಲಿ. ಇವತ್ತು ಪ್ರಮಾಣ ಮಾಡಕ್ ಕಡ್ರ, ಈ ಸ್ಕಿಟ್ ಅಲ್ಲಿ ನಾವ್ ಇಂಪ್ರಾಂಪ್ಟ್ ಹೊಡಿಯಲ್ಲ. ಅಲ್ಲೋ ಮಗ, ಈ ಇಂಪ್ರಾಂಪ್ಟ್ ಅಂದ್ರೆ ಏನು? ಲೇಕದ್ದ, ಇಂಪ್ರಾಂಪ್ಟ್ ಹೊಡಿಯಕ್ಕೆ ಅಂತ ಬಂದು ಪಂಚ್ ಆಗದೆ ಮನವರೊಂಥರ ಬಯಸ್ಕೊಂಡು ಕೂತ್ಕೊತಾರಲ್ಲ, ಅದು ಕಡೋ ಇಂಪ್ರಾಂಪ್ಟ್ ಅಂದ್ರೆ. ಇಬ್ರು ಸ್ಕಿಟ್ ಮಾಡ್ಕೊಳ್ಳಿ, ನಾನು ಹೋಗ್ಬಿಡ್ತೀನಾರ. ಅಣ್ಣ, ಆ ದೇವ್ರು ಬೇಡ ಬೇಡ ಅನ್ನೋಷ್ಟು ಯೌವನವನ್ನ ನಮಗ್ ಕೊಟ್ಟ. ಆದ್ರೆ ಆ ಯೌವನನ ಕರಗಿಸ್ಕೊಳಕ್ಕೆ ಒಂದೇ ಒಂದು ಹೆಣ್ಣು ಕೊಡ್ಲಿಲ್ವಲ್ಲಣ್ಣ. ಲೇ ಕರಗ್ಲ ಅಂದೆ. ಏನಂದೆ? ಕರಗ್ಲ ಅಂದೆ. ಏ ಕಬುಲ ಅಂದಂಗೆ ಈ ತರ ಕೆಟ್ಟ ಕಾಮಿಡಿ ಮಾಡಿದ್ರೆ ಭಟ್ರಿಗಾಗಲ್ಲ, ಹೆಣ್ಮಕ್ಳ ಬಗ್ಗೆ ಅಗರವಾಗಿ ಮಾತಾಡಿದ್ರೆ ನಮ್ ಮೇಡಮ್ಗಾಗಲ್ಲ ಕಣ. ಹಲೋ, ಬಂದೆ ಏನಾಯ್ತು? ಏನಾಯ್ತು? ಆಕ್ಟಿಂಗ್ ಹೆಂಗಿತ್ತು ಮಗ? ಆಕ್ಟಿಂಗ ನಾಳೆ ಆಡಿಷನ್ ಇತ್ತಲ್ಲ, ಅದಕ್ಕೆ ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಮಗ.
ಸೂಪರ್ ಮಾಡ್ತೀಯ ಕಣ. ಅಂದಂಗೆ ಮೊನ್ನೆ ಇದೇ ತರ ಒಂದು ಆಡಿಷನ್ ಫೋನ್ ಬಂದಿತ್ತಲ್ಲ, ಏನಾಯ್ತದು? ಫ್ರೆಂಡ್ ರೋಲ್ ಕಣ. ನಾನ್ ಫ್ರೆಂಡ್ ರೋಲ್ ಮಾಡಕ್ಕಾಗುತ್ತಾ? ರಿಜೆಕ್ಟ್ ಮಾಡ್ಬಿಟ್ಟೆ. ಏನು ನನ್ನ ಮಗ, ನಾವು ಸಿನಿಮಾದಲ್ಲಿ ಎಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ಸಿಗ್ತಾರೆ ಅಂತ ಕಾಯ್ತಾ ಇರ್ತೀವಿ, ನೀನ್ ರಿಜೆಕ್ಟ್ ಮಾಡಿದ್ಯಾ? ಅಯ್ಯೋ, ಅಲ್ಲಿ ಗಂಟೆ ಹೋಗ್ಬೇಡ ಕಣ. ನನ್ನ ಫ್ರೆಂಡ್ ತುಕಾಲಿ ಸಂತು 1/4 kg ಕಬಾಬ್ ಕೊಟ್ರೆ ಸಾಕು ಆಕ್ಟಿಂಗ್ ಮಾಡ್ಬಿಡ್ತಾನೆ ಕಣ. ಏಯ್ ಕೇಳ್ಕೊ, ಆ ತರ ಸೈಡ್ ರೋಲ್ ಮಾಡೋರು ನೀವು. ನಾನು ಹೀರೋ. ಹಾಲಿವುಡ್ ಅಲ್ಲಿ 60 ಅಡಿ ಕಟೌಟ್ ಹಾಕ್ಸ್ಕೊಂಡು ಮೇಲಿಂದ ಹಾಲು ಇಸ್ಕೊಂಡು ಸಕ್ಕರೆ ಹಾಕಿಸ್ಕೊಳ್ಳೋ ನಾನು ದೊಡ್ಡ ಹೀರೋ ಕಣೋ. ಪ್ಲೀಸ್ 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 ಪ್ಲೀಸ್, ಯಾರು ಬಂದು ಹೊಡಿಬೇಡಿ, ಬೇಡ, ಬೇಡ. ಯಾರು ಹೊಡಿಬೇಡಿ. ಬೇಡ, ಬೇಡ, ಬೇಡ. ಲೇ ಸೂರಜ್ ನನ್ ಮಗನೇ, ಇದು ರಿಹರ್ಸಲ್ ಅಲ್ಲಿ ಇತ್ತೇ ಅಲ್ವಲ್ಲೋ? ಇಲ್ಲ ಕಣ, ಅವ್ರೇನೋ ಇಂಪ್ರೂವ್ ಹೊಡಿತಾವ್ರೆ ಏನಂತ ಗೊತ್ತಾಯ್ತಿಲ್ಲ. ಲೇ ಯಾಕೋ ನಿಂಗೆ ಅರ್ಥ ಆಗ್ತಿಲ್ಲ? ನನ್ನ ಕಣ್ಣಲ್ಲಿ ಫೈರ್ ಇರೋದು ಗೊತ್ತಾಯ್ತಲ್ವಾ? ನೋಡು ನೋಡು, ನನ್ನ ಮುಖದಲ್ಲಿ ಗ್ಲೋ ಕುಡು. ನಾನು ಹೀರೋ ತರ ಕಾಡ್ತಲ್ವಾ? ಹೀರೋ ಕಣೋ, ಹೀರೋ. ಸಿಗತ್ನಲ್ಲೋ. ಅಯ್ಯೋ ಸಾಧಾರಣ ನಿಂಗ್ ಹೊಡಿಯಕ್ಕೆ ಅಂತ ಬಂದಿಲ್ಲ, ಪಕ್ಕಕ್ಕೆ ಹೊಡಿಯಕ್ಕೆ ಅಂತ ಬಂದೆ ಕದಣ್ಣ. ಗೆದ್ಲು ಮುಖ ಇಟ್ಕೊಂಡಿದ್ಯಾ ನೀನ್ ಹೀರೋನೇನೋ? ಹಸ್ರಿ ಬಟ್ಟೆ ಇಟ್ಕೊಂಡಿದ್ಯಾ ನೀನ್ ಹೀರೋನೋ? ಊರ್ ತುಂಬಾ ಸ್ಟೆಪ್ನಿಗಳು ಇಟ್ಕೊಂಡಿದ್ಯಾ ಹೀರೋನೋ ನೀನು? ಅಣ್ಣ ಇದ್ ನಂಗೆ ಹೇಳಿಲ್ಲ ಅಲ್ವೇನಣ್ಣ? ನಿನಗೆಲ್ಲಾದ್ರೂ ಹೇಳಕ್ಕಾಗುತ್ತೇನೋ? ನೀ ನನ್ ಗೆಳೆಯ, ನಿನ್ನ ಹಚ್ಚ ಉಯಿಸ್ಕೊಂಡಿದ್ದೀನಿ. ಎಲ್ಲಣ್ಣ? ಇಲ್ಲಿ ಇಲ್ಲಿ. ಪಾರ್ದ ಪಟ್ಟೆ ಮಚ್ಚನ ಕಾಲ್ಗುಯಿಸ್ಕೊಂಡಿರೋ ಏಕೈಕ ವ್ಯಕ್ತಿ ನೀನು ಕಣ. ಅಚ್ಚ ಉಯಿಸ್ಕೊತೀನಿ ಅಂತ ವಿಜಯ್ ಶೆಟ್ಟಿನ ಗಣಪನನ್ನು ತೆಗೆದೇ ಬಿಟ್ಟೆ. ಈಗ ನೀನ್ ಅಚ್ಚ ಉಯಿಸ್ಕೊಂಡು ನಾನು ತೆಗಿತಾ ಇದೀಯಾ? ಯಾಕೋ ನನ್ನ ಮಗನೇ ನಿಮ್ಗೆಲ್ಲ ಅರ್ಥ ಆಗ್ತಾ ಇಲ್ಲ? ನಾನು ಹೀರೋ 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 ಹೀರೋ. ಓಯ್ ಬೇಡ ಬೇಡ ಪ್ಲೀಸ್, ನೋಡಿ ನೋಡಿ, ಬೇಡ 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 ಪ್ಲೀಸ್. ನಾನು ಹೀರೋ ಅಲ್ಲ ಕಣ್ರ. ಯಾಕೋ ಹಿಂಗ್ ಮಾಡ್ತೀರಾ? ನಾನು ಒಂದು ಆರ್ಟಿಸ್ಟ್ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವೇನೋ? ಬಂದ್ಬಿಟ್ರು ತಿಪ್ಪೆ ಮ್ಯಾಗಲ ಕೊನ್ನಿ ಹೆಂಗ ಓದೋ 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 ಅಂತ ಇವ್ರು ಅವ್ರು ಏರ್ಪಾ ಈ ಪಾಟಿ ಬಂದ್ಬಿಟ್ರ. ಕುಡಿಕ ಕಲಿಯುಗದ ಕುಡಿಕ ಲೇ ವಿಮಲಿ ಬಾರಲೇ ನಿನ್ನ ಊನ ಗಸ್ 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 ಮಾರಿಗೆ ಎತ್ತಿವಿತಲೇ ವಿಮಲಿ ಊದೋ ಪುದೋ ಪುದೋ ಪುದೋ. ಅಯ್ಯೋ ನನ್ನ ಮಕ್ಕಳ ಸ್ಕ್ರಿಪ್ಟ್ ಬಿಟ್ಟು ಹೊರಗೆ ಹೋಗ್ಬೇಡ, ಸ್ಕ್ರಿಪ್ಟಿಗೆ ಬಂದ್ರು ಪುದೋ 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 ಪುದೋ. ಏನ್ ಸೂಪರ್ ಮಿಮಿಕ್ರಿ ಮಾಡ್ದಲೆ. ನಿಮ್ದದ ಸೇರ್ಕೊಂಡ್ ಬೇಡ್ರಿ, ಮಿಮಿಕ್ರಿ ಮಾಡ್ಲೇಬೇಕಂದ್ರ. ಸೂರಜ್, ನಾವು ಕಲಿತೀವಿ, ಇನ್ನೊಬ್ರಿಗೆ ಕಲಿಸ್ತೀವಿ. ಹಂಗೆ ಬರ್ತಲಿರೋ ಆರ್ಟಿಸ್ಟ್ ನ ಹಂಗೆ ತಗೊಂಡೋಗಿ ನಿಲ್ಲಿಸ್ತೀವಿ. ಲಾಸ್ಟಿಗೆ ತುಳಿದು ಸಾಯಿಸ್ತೀರ ಗೊತ್ತು ನನ್ಗೆ. ಈ ಸ್ಕಿಟ್ ಅಲ್ಲಿ ನೋಡು ನೀನ್ ಎಷ್ಟು ತಾಪ ಬೆಳಿತೀಯ ಅಂತ. ಹೌದಾ? ನನ್ನ ಮಕ್ಕಳ ನಿಮ್ದೊಂದು ಮಿಮಿಕ್ರಿನಾ? ಮೈಂಡ್ ಇವತ್ತು ಲ್ಯಾಂಗ್ವೇಜ್ ವರ್ಷಾನ್ಗಟ್ಲೆ ಕಲ್ತು ಮಾಡದಲ್ಲ ಮಿಮಿಕ್ರಿ. ಜಸ್ಟ್ ಮುಖ ನೋಡಿದ ತಕ್ಷಣ 30 ಸೆಕೆಂಡ್ ಅಲ್ಲಿ ಕಾಪಿ ಮಾಡಿ ಹೇಳ್ತಾನಲ್ಲ, ಅದು ಮಿಮಿಕ್ರಿ. ಹೌದು ಕಣಲೇ, ಮುಖ ನೋಡ್ಬಿಟ್ರೆ ಸಾಕು ಹಂಗೆ ಸ್ಕ್ಯಾನಿಂಗ್ ತೆಗೆದು ಕೈ ಕೊಟ್ಬಿಡ್ತೀವಿ. ಹೌದಾ? ನನ್ನ ಮಕ್ಕಳ ನಿಮ್ದೊಂದು ಮಿಮಿಕ್ರಿನಾ? ಇವಾಗ ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಿ. ಕೇಳ ಕೇಳ ಕೇಳ. ಗಂಡಕ್ಕಾಗೆ ಹೆಣ್ಣಕ್ಕಾಗೆ ಮಿಮಿಕ್ರಿ ಹೆಂಗ್ ಮಾಡುತ್ತೆ? ಗಂಡಕ್ಕಾಗೆ ಕೇಳ್ಸ್ಕ. ಹೇಗೆ ನನ್ನ ಮಕ್ಕಳ ನಿಮ್ದೊಂದು ಮಿಮಿಕ್ರಿನ? ಈಗ ಒರಿಜಿನಲ್ ಕಾಗೆ ಕೂಗುತ್ತೆ ನೋಡ್ರ. ನೀನೊಬ್ನೇ ಮಾಡು, ನಮ್ಮ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ನೋಡು ಎಲ್ಲ ಮೌನಾಚರಣೆ ಮಾಡ್ತಾ ಇದಾರೆ. ಚೆನ್ನಾಗ್ ಮಾಡ್ತೇವೆ ಮಾಡಿ. ತಪ್ಪಾತ ಅಂತ ಬರೋ. ಈಗ್ಲಾದ್ರೂ ಗೊತ್ತಾತ ಒಬ್ನೇ ಮಾಡಕ್ಕಾಗಲ್ಲ ಅಂತ. ಆರಾಮ ನಿಂತ್ಕೋ. ಎಣ್ಣೆ ಹೊಡಿ ಅಣ್ಣ. ಕೊಡೋ ಎಲ್ಲೋ ಎಣ್ಣೆ ಕೊಡೋ, ಕೊಡೋದು ಎಲ್ಲೋ. ನಾನು ಹೇಳಿದ್ದ ಎಣ್ಣೆ ಹೊಡಿಯೋಣ ಅಂತ, ಎಣ್ಣೆ ತಂದಿದ್ದೆ ಅಂತ ಹೇಳಿದ್ನ. ಕಲ್ಪ ಹೊಡೆದಿ ಸಾಕು, ದುಡ್ಡು ಕೊಡಿ. ನಮ್ಮ ಮಗಳ ಪರಿಶ್ರಮಕ್ಕೆ ಮೆಚ್ಚಿ ವಿಜಯ್ ಶೆಟ್ಟಿ ಅವರು ನಿಜವಾದ ಹಣನೇ ಕೊಟ್ಟು ಕಳ್ಸಿದ್ದಾರೆ. ನನಗೆ ರೆಡ್ ವೈನ್ ತಗೊಂಡ್ ಬಾ. ನನಗೆ ಅದರ ಚಾಯ್ಸ್ ತಾವ ಕಿಕ್ ಜಾಸ್ತಿ ಇರ್ಬೇಕು. ಪ್ರೆಸ್ಟೀಜ್ ಅಲ್ಲಿ ತಗೋ. ಇವನಿಗೆ ಯಾಕೆ ರೆಡ್ ವೈನು? ಏಯ್ ನಾನು ಹೀರೋ, ಇವರು ಜೂನಿಯರ್ ಆರ್ಟಿಸ್ಟ್ ಗಿಂತ ಕಡೆ. ಅರ್ಥ ಆಯ್ತಾ? ನನ್ನ ಮುಖದಲ್ಲಿ ಗ್ಲೋ ನೋಡು. ನಾನು ಹೀರೋ ಹೀರೋ. ನಾಳೆ 60 ಅಡಿ ಕಟೌಟ್ ಹಾಕ್ಸ್ಕೊಂಡು ಹಾಲಾಭಿಷೇಕ ಮಾಡಿ ವಿತ್ತು ಸಕ್ಕರೆ ಸುರಿಸ್ಕೊಳ್ಳೋದು ನಾನು. ಎಣ್ಣೆ ಏನು ಇಷ್ಟೊಂದು ಫಾಸ್ಟ್ ನೀನು?
ಏ, ಯಾಕೋ ಬಂದೆ ನೀನು? ನೀವು ಸ್ಕಿಟ್ಟ ಮಲಗಿಸ್ತಾ ಇದ್ರಲ್ಲ ಒಟ್ಟಿಗೆ ಸಾಯಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಲೇ, ಎಲ್ ಬರ್ಬೇಕಾಗಿತ್ತು, ಎಲ್ ಬಂದ್ನೋ ಇವನು? ಏನ್ ಹೇಳ್ಬೇಕಾಗಿತ್ತು, ಏನ್ ಹೇಳುವದ್ನು? ಫಸ್ಟ್ ಓಪನಿಂಗ್ ಅಲ್ಲೇ ಬರ್ತಾನೆ ಅಂತ ಅಂದ. ನಾನು 3 ನಿಮಿಷ ಅಕ್ಕಿ ಸೌಂಡ್ ಕೇಳಿಸ್ಕೊಂಡ್ ಮಲಗಿದ್ದೆ. ನನ್ ಮಗ ಬರ್ದಿದ್ದಕ್ ನಾನೇ ಡೈಲಾಗ್ ಹೊಡದ್ನಲ್ಲೋ. ಈಗ ಬಂದವನಿ ಹೋಗಿ ಹೋಗಿ. ಯಾಕ್ರೋ ಸಾಯ್ತೀರಾ? ನನ್ನ ಎಂಟ್ರಿಗೆ ಮಿಸ್ ಆಗಿ ಬರ್ತೀರಲ್ರು. ಮೇಡಮ್ ನಮಸ್ತೆ. ನನ್ಗೆ ಈ ಸ್ಕಿಟ್ ಅಲ್ಲಿ ಲೀಡ್ ಕ್ಯಾರೆಕ್ಟರ್ ಇತ್ತು ಅಂತ ಕರೆಸಿದ್ರು. ಬಂದ್ಮೇಲೆ ಗೊತ್ತಾಯ್ತು 8ನೇ ಪೇಜ್ಗೆ ಎಂಟ್ರಿ ಅಂತ. ಮೇಡಮ್ ಸೈಡ್ ವಿಗಲ್ಲಿ ನಿಂತೆ 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 ಸ್ವಲ್ಪ ಹೊತ್ತು ನಿಂತಿದ್ರೆ ಕಮೆಂಟ್ಗೆ ಬಂದು ನಿಲ್ಬೇಕಿತ್ತು. ಮೇಡಮ್ ಈ ಸ್ಕಿಟ್ ಅಲ್ಲಿ ನನ್ನ ಕ್ಯಾರೆಕ್ಟರ್ ಏನ್ ಗೊತ್ತಾ? SS ಸಾರ್ವಜನಿಕ ಸುಶೀಲೆ. ಬಂದೆ ಏನ್ ಮಾಡ್ತಾ ಇದೀಯಮ್ಮ? ನಮ್ಗೆ ಈ ತರ ಆಗಲ್ಲ. ನೀವೆಲ್ಲ ಯಾರು? ಅವೆಲ್ಲ ಬ್ಯಾಚುಲರ್ ನಮ್ಮನೆ. ನಿಮ್ಮನೇನಾ? ಸಾರಿ, ಬೈ ಮಿಸ್ಟೇಕ್ ಆಗಿ ನಿಮ್ ರೂಮ್ಗೆ ಬಂದ್ಬಿಟ್ಟೆ. ಇನ್ ಬರಲ್ಲ. ಸಾರಿ ಸಾರಿ ಸಾರಿ. ಎಲ್ಲಿ ಬೇಕಾದ್ರೆ ಕೇಳಿ. ಸಂತು, ಅದೇ ಹೀರೋ ಹೀರೋ ಅಂತ ಬಿಲ್ಡಪ್ ಕೊಡ್ತಿರ್ತೀಯಲ್ಲ, ಅದಕ್ಕೆ ನಿಂಗೊಂದು ಟಾಸ್ಕ್ ಕೊಡ್ತೀನಿ, ಅದ್ರಲ್ಲಿ ಗೆಲ್. ಏನಿಲ್ಲ ಮಗ, ಈಸಿ ಟಾಸ್ಕ್. ಈಗ ಅಲ್ಲಿ ಹುಡುಗಿ ಬಂದಿರಲ್ವಾ, ಅವಳ ನೀವು ನನ್ನ ಕಣ್ ಮುಂದೆ ಲವ್ ಮಾಡಿ ಮದ್ವೆ ಆಗ್ಬೇಕು. ಆಗ ನೀನೊಬ್ಬ ಹೀರೋ ಅಂತ ನಾವು ಒಪ್ಕೋತೀವಿ ಕಣ. ನಾನ್ ತುಕಾಲಿ ಇಟ್ಟಾರ್ ಕಣೋ. ಬರೀ ಕಣ್ಣಲ್ಲಿ ನೋಡಿದ್ರೆ ಸಾಕು, ಎಷ್ಟೋ ಜನ ಹುಡುಗಿರು ಐ ಲವ್ ಯು ಸಂತು ಅಂತ ಬಂದು ತಪ್ಪು ಕಟ್ಟವ್ರೆ. ಅಂತದ್ರಲ್ಲಿ ಇದೆಲ್ಲ ಯಾವ ಲೆಕ್ಕನೋ? ಚಿಡ್ಕಿ ಹೊಡೆದ್ರೊಳಗೆ ಮುಗಿಸಿ ನೋಡು. ನೀವು ನೋಡಕ್ಕೆ ಅಪ್ಸರೆ ತರ ಇದ್ದೀರಾ? ಅಯ್ಯೋ, ನೀವು ನೋಡಕ್ಕೂ ಹ್ಯಾಂಡ್ಸಮ್ ಹಂಕ್ ತರ ಇದ್ದೀರಾ. ರಾಜ ರಾಜ ರವಿವಾರ್ದು ಫಾರ್ ದ ಫಸ್ಟ್ ಟೈಮ್ ಒಂದು ಹುಡುಗಿ ನಾನು ಹ್ಯಾಂಡ್ಸಮ್ ಅಂದಿರೋದು. ರಾಜ ರಾಜ ರವಿವರ್ಮ. ಇಂತ ತುಕಾಲಿ ಮಿಮಿಕ್ರಿ ಮಾಡೋದ್ ಬಿಟ್ಟು ಸ್ಕಿಟ್ ಮಾಡು. ಏನ್ ಮ್ಯಾಟ್ರು? ಐ ಲವ್ ಯು. ಐ ಲವ್ ಯು ಟು. ಓದ್ವಾರಿದ್ದ ಕಾಸ್ಟ್ಯೂಮೇ ಚೇಂಜ್ ಮಾಡಿಲ್ವೇನು? ಇಲ್ಲ ಇಲ್ಲ, ಕಾಸ್ಟ್ಯೂಮ್ ಚೇಂಜ್ ಮಾಡಕ್ಕಾಗಿಲ್ಲ. ಲೇ, ನೀನಂತ ನೀತಿವಂತ ಗುಣವಂತ ಶೀಲವಂತ ಅಂತ ಬಿಲ್ಡಪ್ ಕೊಡ್ತಿದ್ಯಲ್ಲ, ಅದಕ್ಕೇನೆ ನನ್ನನ್ನ 500 ರೂಪಾಯಿ ಕೊಟ್ಟು ಬುಕ್ ಮಾಡಿದ್ದಾರೆ ನಿನ್ ಬಂಡವಾಳ ಬಯಲ್ ಮಾಡಕ್ಕೆ. ಯಾರು? ನಿನ್ ಫ್ರೆಂಡ್ಸು. ಕಚ್ಚಡ ನನ್ ಮಕ್ಳ. ದುಶ್ಮನ್ ಕಹ ಅಂದ್ರೆ ಕಿದರ್ ಮೇ ನಂಗೆ. ದುಶ್ಮನ್ ಕಹ ಅಂದ್ರೆ ಬಗಲ್ ಮೇ. ದುಶ್ಮನ್ ಕಹೆ ಅಂದ್ರೆ ಬಗಲ್ ಮೇ ಹೇ ನಂಗೆ. ಏನ್ರೋ ನಿಮ್ದು ನಾವು? ಇಷ್ಟು ಅವಮಾನ ಆದ್ರೂ ಇನ್ನ ಬದುಕಿದ್ಯಲ್ಲೋ. ನಾನೇನಾದ್ರು ನಿನ್ ಜಾಗದಲ್ಲಿ ಇಟ್ಟಿದ್ದೆ, ಮೂಗಾಗಿ ನೀರು ಬಿಟ್ಟು ಸಾಯ್ತಿದ್ದೆ ಕಣ. ಹಿಂಗಳ ಬದ್ ಎಲ್ಲಾರ ವೈಕ್ ಸಾಯಿ ಬರ್ರಲೇ. ಏನೋ ಒಂದು 3 ಜನ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಹೋಯ್ತವ್ರೆ. ಹೋಗ್ರ ಮೇಡಮ್, ಇಷ್ಟಾದ್ಮೇಲೂ ಈ ಹೀರೋ ಬದುಕಿರ್ಬೇಕಾ? 60 ಅಡಿ ಕಟ್ಔಟ್ ಹಾಲ್ ಅಭಿಷೇಕ ನಾನು ಯಾಕಿರ್ಬೇಕು? ಸತ್ತೋಗ್ತೀನಿ ಮೇಡಮ್, ಸತ್ತೋಗ್ತೀನಿ. ಐ ವಿಲ್ ಡೈ, ಐ ವಿಲ್ ಡೈ ಡೈ. ಈ ಟವರ್ ಮೇಲಿಂದ ಬಿಚ್ಚೋಗ್ತೀನಿ. ಯಾಕ್ರೋ? ನಾನು ಹೀರೋ ಅಂದ್ರೆ ಅರ್ಗಿಸ್ಕೊಳಕ್ ಆಗ್ತಾನ? ಲೇ, ನನ್ ಕಣ್ಣು ನೋಡ್ರು ಫೈರ್ ಆಗಿದೆ ಅಂತ. ಮೇಡಮ್, ಕಿಟ್ಟಿಸ್ಕತಾರೆ ಅಂತಾರಲ್ಲ, ಈ ನನ್ ಮಕ್ಕಳೆಲ್ಲ ಯಾಕೆ ಇವಲ್ಲಿರ್ತಾರೆ? ಇವ್ರು ಯಾಕೆ ಇಸ್ಕತಾರೆ ಅಂತ. ಅಯ್ಯಯ್ಯ, ಲೇ ನೋಡ್ರೋ, ಒಂದಲ್ಲ ಒಂದ್ ದಿವಸ ನಾನು ಹೀರೋ ಆಗಿ ಕಟ್ಔಟ್ ಹಾಕಿ ಹಾಲಾಭಿಷೇಕ ಮಾಡಿಸ್ಕತ್ತೀನಲ್ಲ, ಅವಾಗ ಗೊತ್ತಾಗುತ್ತೆ ನಾನ್ ಎಂತ ಹೀರೋ ಅಂತ. ಅವ್ವಾ, ಇದತ್ತಕ್ಕೆ ಭಯ. ಇನ್ನ ಸೂಸೈಡ್ ಮಾಡ್ಕೊಳ್ಳೋದು ಎಲ್ಲಿದ್ದಲ್ಲಪ್ಪ? ಅಯ್ಯೋ ಅಯ್ಯೋ.
ಕೊನೆಯದಾಗಿ ಆಕಾಶದಲ್ಲಿರೋ ನಮ್ಮ ಮಮ್ಮಿಗೆ ಹೇಳ್ತೀನಿ, ಮಮ್ಮಿ ನಾನು ಹೀರೋ ಆಗಿ ಆಗ್ತೀನಿ ನೋಡು, ಕಣ್ಣಲ್ಲಿ ಫೈರ್ ಕಾಣಿಸ್ತದಲ್ಲ, ಕಟ್ಔಟ್ ಹಾಕ್ಸ್ಕೊಂಡು ಹಾಕ್ಸ್ಕೊತೀನಿ. ಏ ಸಂತು, ಮೊಬೈಲ್ ಅಲ್ಲಿ ಟವರ್ ಇಲ್ಲ ಅನ್ಬಿಟ್ಟು ಅಲ್ಲೇ ಹಾಕ ಕೂತಿದ್ಯಾ? ಕೆಳಗೆ ನಾನು ಮಾತಾಡಕ್ ಕೂತಿಲ್ಲ, ನನ್ನ ಮಕ್ಕಳ ಸಾಯ ಕೂತಿರೋದು. ಬೇಡ ಮಗ, ಸಾಯ್ಬೇಡ. ಸರಿ ಮಗ, ಆಯ್ತು. ಬರ್ಬೇಡಿರೋ, ಮೀಡಿದವ್ರ ಕರೆಸಿ ಪ್ರಮೋಷನ್ ಮಾಡ್ಬೇಕು ನೀನ್ ಸಾಯ್ಬೇಕಾದ್ರೆ. ಒಬ್ಬ ಫ್ರೆಂಡು ಬೀಳರ್ನ ಪ್ರಮೋಷನ್ ಮಾಡ್ತಾ ಇದೀರೇನೋ? ಲೇ, ನೀನು ಸ್ಟಾರು, ಸೂಪರ್ ಸ್ಟಾರು. ಒಂದು 5 ನಿಮಿಷ ಇರು. ಹಲೋ ಮೀಡಿಯಾ. ಮುದ್ದೆ ಸಾರು ಬಿದ್ರು, ನಿದ್ದೆಯಲ್ಲಿ ಕಳ್ಕೊಂಡ್ರು. ಒಂದ್ ನಿಮಿಷ ಸಂತು, ನಿಮ್ ಮದ್ದಲ್ ಕೂತ್ಕೊ, ನಿನ್ ಎಜ್ಜಲ್ ಕೂತ್ಕೋಬೇಡ. ಅದೇನಾದ್ರು ಬೇಡ, ನಿಮ್ ಕನ್ಸರ್ನ ನಕ್ಕ ನೋಡಕ್ ಆಯ್ತಾ ಇಲ್ಲ. ಸರ್, ನಾವಿನ್ನೂ ಸುದ್ದಿ ಹೇಳಿಲ್ಲ, ಆಗ್ಲೇ ಬಂದ್ಬಿಟ್ರಲ್ಲ ಸರ್. ಸುದ್ದಿ ಗೊತ್ತಾದ್ಮೇಲೆ ಬರೋದು ಪೊಲೀಸ್, ಸುದ್ದಿ ಮಾಡೋಕೆ ಅಂತಾನೆ ಬರೋದು ನ್ಯೂಸ್. ಅಲ್ಲೇ ಕುಖ್ಯಾತ ಸಂವೇದನಾಶೀಲ ವ್ಯಕ್ತಿ 60 ಅಡಿ ಕಟೌಟು ತುಕಾಲಿ ಸಂತು ಆತ್ಮಹತ್ಯೆ ಮಾಡಿಕೊಳ್ಳಲು ಹೊರಟಿದ್ದಾರೆ. ಈ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ಳಲು ಕಾರಣವಾದರೂ ಏನು? ಈ ಬಗ್ಗೆ ಅವರ ಸಹಪಾಠಿಗಳು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಅಲ್ಲ ಲೇ, ಇವತ್ತು ಸಂಜೆ ಟಿವಿ ಬರ್ತೀನಿ, ನೋಡ್ಕೆ ಆಮೇಲೆ. ನಾಯಿ ನನ್ನ ಮಗ ಇಲ್ಲೊಬ್ಬ ಫ್ರೆಂಡ್ ಸಾಯ್ತವನ, ಟಿವಿ ಪ್ರಮೋಷನ್ ತಗತ್ತಿದ್ರಲ್ಲ. ನಾವು ಟಿವಿ ಬರ್ತೀವಣ್ಣ. ಬರ್ತೀರ ಇದು ಪ್ರೊಮೋ ಕಟ್ ಮಾಡ್ತೀರಲ್ಲ? ಮಾಡ್ತೀವಿ ಸರ್, ನಮ್ಮಿಬ್ಬರಿಗೆ ಜೂಮ್ ಹಾಕಿ ಅವನಿಗೆ ಬ್ಲರ್ ಮಾಡಿ. ನಮ್ ಜೊತೆ ಒಂದೇ ತಟ್ಟೆಲಿ ಊಟ ಮಾಡ್ತಿದ್ದ. ಓವರ್ಲೆಪ್ ಮಾಡಬೇಡ, ಇರಿ ಆ ಕಡೆ. ಇದನ್ನ ನೋಡ್ಲಿಕ್ಕೆ ಆಗ್ತಿಲ್ಲ ಕಣ ನನ್ನ ಕೈಲಿ. ಸರ್, ನನ್ ಸ್ನೇಹಿತ ದೇವನಹಳ್ಳಿ ಕಡೆ ಎಲ್ಲ ಸ್ಟೆಪ್ನಿ ಇಟ್ಕೊಂಡು ನನ್ ಮೇಲೆ ಗೂಬೆ ಕೂರ್ಸಿದ್ದ ಸರ್. ಅವಮಾನ ತಡೆಯಕ್ಕಾಗದೆ ಸಾಯ್ತವನೆ ಸರ್. ನಾನು ಸ್ಟೆಪ್ ಇಟ್ಕೊಂಡಿಲ್ಲ, ನೀನು ಇಟ್ಕೊಂಡಿಲ್ಲ ಕಣ. ಕಾಮಿಡಿ ಆಗ್ಲಿ ಅಂತ ಹಂಗ ಹೇಳಿದ್ದೆ ಅಷ್ಟೇ. ಫ್ರೆಂಡ್ಶಿಪ್ ಅಂದ್ರೆ ಇದು ಕಣ್ರ, ಒಬ್ಬ ಸಾಯ್ತಾ ಇದ್ರೆ ನಾನು ಸಾಯ್ಬೇಕು ಅಂತ ಬಂದವ್ನೆ. ಲೇ ಕಂದ, ಫ್ರೆಂಡು ಅಂದ್ರೆ ನೀನು ಕಣ. ಎ ಫ್ರೆಂಡ್ ಇಸ್ ಡೀಡ್ ಇನ್ ಎ ಫ್ರೆಂಡ್ ಇಸ್ ಗೀಡ್. ಕರೆಕ್ಟ್ ಆಗಿದೆ ಕಣ. ಹೇಳ ಏನ್ ಬೇಕಪ್ಪ? ಏನು ಬಲ್ಬ್ ತಗೊಂಡೋಗಕ್ ಬಂದಿದ್ದ? ನಾಯಿ ನನ್ ಮಗನ ನನ್ನ ಜೊತೆ ಸಾಯಕ್ ಬಂದಿದೆ ಅಂದ್ರೆ ಬಲ್ಬ್ ತಗೊಂಡೋಗ್ ಬಂದಿದ್ಯಲ್ಲೋ? ಕೆಳಗಡೆ ಎಲ್ರು ಕಾಯ್ತಿದ್ದಾರೆ, ಬೇಗ ಸಾಯೇ. ಸಾಯೋ ಬೇಗ, ಸಾಯೋ. ಮೇಡಮ್, ಇಷ್ಟೆಲ್ಲ ಆದ್ಮೇಲೂ ನಾನು ಬದುಕಿರ್ಬೇಕಾ? ಸಾಯ್ತೀನಿ ನೋಡಿ. ಸಾಯೋದ್ಕಿನ್ನ ಮುಂಚೆ ಹೋದ್ವಾರ KGF ಸ್ಕಿಟ್ ನಡೀತು, ಜ್ಞಾಪಕ ಇದ್ಯಾ? ಅದ್ರಲ್ಲಿ ನಾನು ಅನಂತ್ನಾಗ್ ಸರ್ ಮಿಮಿಕ್ರಿ ಮಾಡ್ದೆ. ಜಗ್ಗಣ್ಣಂಗೆ ಇಷ್ಟ ಆಗ್ಲಿಲ್ಲ, ಅದಕ್ಕೆ ಇವತ್ತು ಕಲ್ತ್ಕೊಂಡ್ ಬಂದಿದ್ದೀನಿ. ಅದನ್ನ ಹೇಳಿ ನಾನು ಸಾಯೋದ್ಕಿನ್ನ ಮುಂಚೆ ಅಣ್ಣನ ಕೈಲಿ ಬೇಸ್ ಹರ್ಸ್ಕೊಂಡು ಹೋಗ್ತೀನಿ. ಅಣ್ಣ, ದ ಪವರ್ಫುಲ್ ಪೀಪಲ್ ಕಮ್ ಪವರ್ಫುಲ್. ಬೇಗ ಸಾಯಿ, ನಿನ್ ಪಂಚ್ ಒಂದುವರೆಗೆ ಆಗ್ತಾ ಇಲ್ಲ. ಶುಭ ಕಾರ್ಯದಲ್ಲಿ ಕೊತ್ತಿ ಬಿಟ್ಟಂಗ್ ಬಿಟ್ಬಿಟ್ಟವ್ರಲ್ಲ ಅವ್ರನ್ನ. ನನ್ ಮಕ್ಕಳ ನಾನು ಸುಮ್ನೆ ಹೇಳ್ದೆ ಕಣ್ರೋ, ಬರ್ತಾ ಇದೀನಿ. ಆಕ್ಚುಲಿ ಕಡು ಬಡವರಿಗಂತ ಒಂದೆರಡು ಕಿಟ್ ಉಳಿದಿತ್ತು. ತುಂಬಾ ಏನು ಮನೆಯಲ್ಲಿ ಕಷ್ಟದಲ್ಲಿದ್ದಾರಂದ ಅವ್ರು ಕೊಡ್ಬೇಕಂತಿದೆ. ಯಾರಾದ್ರೂ ಕಡು ಬಡವ ಏನೋ ಕಿಟ್ ತಗೋಪಿ, ಕಿಟ್ ತಗೊಂಡು ಏನಾದ್ರು ಮಾಡ್ತೀಯಾ? ಇದೇ ಖುಷಿಲಿ ಕಿಟ್ ಕೊಟ್ಟವ್ರೆ. ಅಣ್ಣ, ಪ್ರಕಾಶ್ ರಾಜ್ ಸರ್ ತರ ಮಿಮಿಕ್ರಿ ಮಾಡ್ಲಣ್ಣ. ಲೇ ನೋಡಿದ್ರಲ್ಲ ವೀಕ್ಷಕರೇ, ತುಕಾಲಿ ಸಂತನ ಐನಾತಿ ಆಟ. ಬನ್ನಿ ಅಣ್ಣ. ಇಷ್ಟು ಸೀಸನ್ಗಳ ಒಂದು ಅನುಭವ ಒಂದು R&D ಹುಟ್ಟಾಕಿದೆ ಈ ನಮ್ಮ ವೇದಿಕೆಯಲ್ಲಿ. ಏನಂತಂದ್ರೆ, ಒಂದು ಸಿನಿಮಾ ಮಾಡಿದ್ರೆ ಹಿಟ್ ಆಗುತ್ತೆ, ಇನ್ನೊಂದು ಈ ಬ್ಯಾಚುಲರ್ಸ್ ಪಾರ್ಟಿ. 3 ಜನ 4 ಜನ ಹುಡುಗರು ತರಲೆ ತರ ಸೇರ್ಕೊಂಡು ಬ್ಯಾಚುಲರ್ಸ್ ಪಾರ್ಟಿ ತರ ಕಾನ್ಸೆಪ್ಟ್ ಮಾಡಿದ್ರೆ ಅದು ಸೂಪರ್ ಹಿಟ್ ಆಗೇ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಫ್ಯಾಂಟಾಸ್ಟಿಕ್. ರಕ್ಷಿತಾಂಬೆ, ಎಸ್, ಎಲ್ಲ ಬ್ಯಾಚುಲರ್ಸ್. ನಂಗೆ ಆಕ್ಚುಲಿ ಇವತ್ತು ಇವ್ರ 3 ಜನಕ್ಕಿಂತ ಐ ಥಾಟ್ ಉಮೇಶ್ ಕಿನ್ನಾಳ್, ಧೀರಜ್, ಗಡ್ಡಪ್ಪ ಮತ್ತೆ ಉದಯ್ ತುಂಬಾ ಚೆನ್ನಾಗಿ ಮಾಡಿದ್ರು. ಸೂಪರ್ ಸೂಪರ್.
ಇವ್ರು 3 ಜನ ಒಳ್ಳೆ ಆಕ್ಟರ್ಸ್ ಡೆಫಿನೆಟ್ಲಿ. ಬಟ್ ನಂಗೆ ಮಧ್ಯ ಮಧ್ಯದಲ್ಲಿ ಬಂದ್ ಹೋಗೋರು ಇದ್ರಲ್ಲ, ಸ್ಪೆಷಲಿ ಉಮೇಶ ಇರ್ಬೋದು, ಧೀರಜ್ ಏನ್ ಚೆನ್ನಾಗಿ ಮಾಡಿದ ಸರ್ ಇವತ್ತು. ಧೀರಜ್ ವಾಸ್ ವೆರಿ ವೆರಿ ಗುಡ್. ನಂಗೆ ಲಾಸ್ಟ್ ಅಲ್ಲಿ ಒಂದ್ ಚಿಕ್ಕ ಪಾತ್ರದಲ್ಲಿ ಉದಯ್ ಬಂದ್ರು ಐ ರಿಯಲಿ ಲೈಕ್ ಉದಯ್. ನಂಗೆ ತುಂಬಾ ಇಷ್ಟ ಆದ. ನಂಗೆ ಗಡಪನು ತುಂಬಾ ಇಷ್ಟ ಆದ, ಆನೆಸ್ಟ್ಲಿ ಹೇಳ್ಬೇಕು. ಸಂತೂನು ಚೆನ್ನಾಗಿ ಮಾಡ್ದ. ಮನು ಆಲ್ಸೋ ಡಿಡ್ ಅ ಗುಡ್ ಜಾಬ್. ನಂಗೆ ಜಗೇಶ್ ಸರ್ ಹೇಳ್ತಾ ಇದ್ರು ಅವ್ನ ಮೇಲ್ ಕೂತ್ಕೊಂಡಿರುವಾಗ, ನೋಡೋಣ ಮನು ಹೆಂಗ್ ನಗ್ತಾ ಇದ್ದಾನೆ. ಎವ್ರಿ ಸ್ಮಾಲ್ ಥಿಂಗ್ ಆನ್ ಸ್ಟೇಜ್ ಕೌಂಟ್ಸ್. ಪ್ರತಿ ಒಂದು ಕಾಣಿಸುತ್ತೆ. ಈ ಒಂದು ಪೋಲ್ ಮೇಲೆ ಬಹುಶಃ ಸಂತೂಕ್ ಬಿಟ್ಟು ಬೇರೆ ಯಾರಿಗೆ ಹಚ್ಚಿದ್ರು ಬಹುಶಃ ಕಾಮಿಡಿ ಬರ್ತಿರ್ಲಿಲ್ಲ. ಅವ್ನು ಆಕ್ಚುಲಿ ಹೆದ್ರಿ ಹತ್ತದೇ ಕಾಮಿಡಿ ಆಗುತ್ತೆ. ಚೆನ್ನಾಗಿತ್ತು. ಐ ಎಂಜಾಯ್ಡ್ ದಿಸ್ ಗಿಟ್. ಥ್ಯಾಂಕ್ ಯು. ಫ್ಯಾಂಟಾಸ್ಟಿಕ್. ರಕ್ಷಿತಾ ಮೇಡಮ್ ಹೇಳಿದ ಒಳಾರ್ಥ ಹೆಂಗಿತ್ತಂದ್ರೆ, ಒಂದೊಂದ್ಸಲಿ ದೊಡ್ಡ ಬುಫೆ ಇರುತ್ತೆ, ಸಖತ್ ಐಟಮ್ಗಳಿರುತ್ತೆ. ಅದು ಅಷ್ಟು ದೊಡ್ಡ ಬಫೆಯಲ್ಲಿ ಯಾವ್ದೋ ಒಂದು ಟೇಸ್ಟ್ ಕೊಡ್ತಾರಲ್ಲ, ಬಟ್ ಕೊನೆಯಲ್ಲಿ ಒಂದೊಂದು ಪಾನಿಪುರಿ ಒಂದು ಐಸ್ ಕ್ರೀಮ್ ಮಜಾ ಕೊಟ್ಬಿಡುತ್ತೆ. ಇಡೀ ಬಫೆನ್ ಓವರ್ಟೇಕ್ ಮಾಡ್ಬಿಡುತ್ತೆ. ಹಂಗೆ ನೀನು ಮತ್ತೆ ಸಂತು, ಮನು ನೀವೆಲ್ಲ ಸ್ಪಾಂಟೇನಿಟಿಲಿ ಸಖತ್ ಹೆಸರು ಮಾಡಿದೀರಾ. ಆದ್ರೂ ನಿಮ್ ಮಧ್ಯೆ ಇವತ್ತು ಈ ಸ್ಮಾಲ್ ಕ್ಯಾರೆಕ್ಟರ್ಸ್ ಗಳು ಹೈಲೈಟ್ ಆಗಿದೆ ಅಂತ ಮೇಡಮ್ ವ್ಯಕ್ತಪಡಿಸ್ತಾ ಇದಾರೆ. ಫ್ಯಾಂಟಾಸ್ಟಿಕ್. ಇಟ್ಸ್ ಗ್ರೇಟ್ ಕಾಂಟ್ರಿಬ್ಯೂಷನ್ ಆಕ್ಚುಲಿ. ಬಟ್ ಏನ್ ಹೇಳ್ತೀನಿ, ಅದೇ ಅನ್ನ ಸಾಂಬಾರು ಹೆಚ್ಚಿಗೆ ಮಜಾ ಕೊಟ್ಟಿಲ್ಲ, ಟೇಸ್ಟ್ ಕಮ್ಮಿ ಇತ್ತು. ಪಲ್ಯ, ಹಪ್ಪಳ, ಉಪ್ಪು, ಕೋಸಂಬರಿ ಇವೆಲ್ಲ ಹೈಲೈಟ್ ಆಗೋದು. ಆಮೇಲೆ ಅವರಿಗೆ ಆರಾಮಾಗಿ ಮಾಡ್ಬಿಟ್ರು ಅವರು ಸೈಡ್ ರೋಲ್ಗಳೆಲ್ಲ. ಗಡ್ಡಪ್ಪನೂ ಅಷ್ಟೇ, ಇವನದ್ ಯಾರು ನ್ಯೂಸ್ ಚಾನೆಲ್ ಒಂದು ತುಂಬಾ ಚೆನ್ನಾಗಿ ಮಾಡಿದೆ ಕಣೋದಯ ನೀನು. ಥ್ಯಾಂಕ್ ಯು. ಸೂರಜ್, ಸಂತು ಮತ್ತೆ ಮನು ಇವ್ರು 3 ಜನ ಸೇರ್ಕೊಂಡ್ರೆ ಆಟೋಮೆಟಿಕಲಿ ನೋಡೋರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಬರುತ್ತೆ. ಹಂಗಾಗಕ್ ಹೋಗಿ ಅವ್ರು ಏನೇ ಮಾಡಿದ್ರು ಸಾಲಲ್ಲ ಅನ್ಸುತ್ತೆ. ಅದು ನಿಮ್ ತಪ್ಪಲ್ಲ, ಅದು ನಿಮ್ಮಲ್ಲಿರೋ ಟ್ಯಾಲೆಂಟ್ ನ ತಪ್ಪು. ಇನ್ನೊಂದೇನೋ ಸಂತುದ್ ಒಂದು ಡೈಲಾಗ್ ಅಪ್ಪ ತಲೆ ಎಲ್ಲ ಕೆಟ್ಟೋಯ್ತು. ಸಂವೇದನಾಶೀಲತೆ ಅಂತೇನೋ ಒಂದೆಲ್ಲ ಏನದು? ಸೂಕ್ಷ್ಮ ಸಂಯೋಜನಶೀಲ ವ್ಯಕ್ತಿಗಳು, ಸೃಜನಶೀಲ ಸಂವೇದನಾ ವ್ಯಕ್ತಿ, ಸಂವೇದನ ವ್ಯಕ್ತಿಗಳು. ಕರೆಕ್ಟ್. ಯಾಕೆ ಅಪ್ಪಣ ತರ ಆಡೋದು ನೀನು? ಅಪ್ಪಣ ಹೇಳಲ್ಲ, ಅದು ಏನದು ಅವ್ನು ಹೇಳ್ತಾರೆ? ಸೂಕ್ಷ್ಮ ಸಂವೇದನಶೀಲ ವ್ಯಕ್ತಿ ಅಂತ ಹೇಳ್ಬೇಕಾಗಿತ್ತು. ಅವನ ಹೇಳಿಲ್ಲ, ಆದ್ರೆ ಅವನು ಸೂಕ್ಷ್ಮ ಸಂಯೋಜನಶೀಲ ವ್ಯಕ್ತಿ ಅಂತ ಹೇಳ್ತೀವಿ. ಸೂಕ್ಷ್ಮ ಹೇಳಲೇ ಇಲ್ಲ ಚಿನ್ನ, ಅವನು ಸೃಜನಶೀಲ ಹೇಳಿದ. ಆಮೇಲೆ ಮಧ್ಯದಲ್ಲಿ ಏನೇನೋ ಅನ್ನಲ್ಲೋ, ಆ ಇಂಗ್ಲಿಷ್ ಅಲ್ಲಿ ಒಂದ್ ಡೈಲಾಗು, ಹಿಂದಿ ಅಲ್ಲಿ ಒಂದ್ ಡೈಲಾಗು. ಅದೇನೋ ಹೇಳು. ದುಶ್ಮನ್ ಕಹಾ ಅಂದ್ರೆ ಮೇರಾ ಕಿಧರ್ ಮೇ ಅಂದಂಗೆ. ಇಂಗ್ಲಿಷ್ ದಳ ಫ್ರೆಂಡ್ ಇನ್ ನೀಡ್. ಎ ಫ್ರೆಂಡ್ ಇಸ್ ನೀಡ್ ಇನ್ ಎ ಫ್ರೆಂಡ್ ಇಸ್ ಗೀಡ್. ಅಲ್ಲ ಏನಣ್ಣ, ಕರೆಕ್ಟ್ ಅಲ್ವಾ? ಬಹಳ ಕರೆಕ್ಟ್ ಕಣೋ, ಎಲ್ಲ ಕರೆಕ್ಟ್ ಕಣೋ. A friend in need is a friend indeed. ಓಕೆ. ಅವನು ಧೀರಜ್ ಬಂದಾಗೆಲ್ಲ ಯಾರನ್ನ ತಪ್ಪು ಎಂಟ್ರಿ ತಗೊಂಡು ಓದಿತಾನೆ ಅಂತಾನೆ ಅನಿಸ್ತಾ ಇರುತ್ತೆ. ಅದು ಲಾಸ್ಟ್ ಕಿಟ್ ಅಲ್ಲಿ ತುಂಬಾ ಚೆನ್ನಾಗಿ ಓದ್ದೆ ಕಣ. ನೀನ್ ಬಂದಾಗೆಲ್ಲ ಒಂದು ನಗು ಬರುತ್ತೆ ಕಣ ಧೀರಜ್, ಅದನ್ನ ಮೇಂಟೈನ್ ಮಾಡು. ಇನ್ನು ಕಿನ್ನಾಳ ಅದ್ ಯಾವ್ದೋ ರಾಜು ತಾಳಿಕೊಟ್ಟೆ ಅವ್ರದ್ದು ಹೇಳೋದಿತ್ತೇನಲ್ವಾ ಅಲ್ಲಿ ಮೇಲೆ ಒದ್ಗಿದ್ದಾರ ಅಂದ್ಬಿಟ್ಟು ಹಂಗೆ ಹೇಳ್ದೆ ಅಂತ ಕಾಣುತ್ತೆ ನಾನು. ಓಕೆ, ಫೈನ್. ಓಕೆ, ಸೊ ಬ್ಯಾಚಲರ್ಸ್ ಪಾರ್ಟಿ, ಬ್ಯಾಚಲರ್ಸ್ ರೂಮ್ ಇಟ್ಕೊಂಡು ಮಾಡಿದಂತ ಆಕ್ಟ್ ಇವತ್ ನಾನು ರಿಯಲಿ ಕಂಗ್ರಾಚುಲೇಟ್ ಮಾಡ್ಬೇಕಾಗಿರೋದು. ಊಟ ಆದ್ಮೇಲೆ ಊಟಕ್ಕಿಂತ ಬೀಡ ಫ್ರೂಟ್ ಸಾಲೆಡ್ ಚೆನ್ನಾಗಿತ್ತು ಅಂತ ಹೆಸರು ಪಡೆದಂತ ಸ್ಮಾಲ್ ಪಾತ್ರದಲ್ಲಿ ಬಂದಂತ ಎಲ್ಲ ನಮ್ಮ ಲವ್ಲಿ ಕಿಲಾಡೀಸ್, ಸೂಪರ್, ಫ್ಯಾಂಟಾಸ್ಟಿಕ್, ಫ್ಯಾಬುಲಸ್. ಇಲ್ಲಿ ಪ್ರೇಮಿಗಳು ಮನೆಯವ್ರನ್ನ ಒಪ್ಸಿ ಮದುವೆ ಆಗೋಕೆ ಡಿಸೈಡ್ ಆಗಿದ್ದಾರೆ. ಆದ್ರೆ ಹುಡುಗಿ ಮನೆಯವರು ತಮ್ಮ ಮಗಳನ್ನ ಸಂಬಂಧಿಕರಿಗೆ ಕೊಟ್ಟು ಮದುವೆ ಮಾಡೋದಕ್ಕೆ ತಯಾರಿ ಮಾಡ್ಕೊಂತ ಇದ್ದಾರೆ. ಈ ವಿಷಯ ಹುಡುಗನಿಗೆ ಗೊತ್ತಾಗಿ ತನ್ನ ಹುಡುಗಿನ ಎಸ್ಕೇಪ್ ಮಾಡೋಕೆ ಅಂತಾನೆ ತನ್ನ ಕುಡುಕ ಸ್ನೇಹಿತರನ್ನ ಕರ್ಕೊಂಡು ಹೋಗಿದ್ದಾನೆ. ಆದ್ರೆ ಅಲ್ಲಿ ಮನೆಯವರೆಲ್ಲ ಸೇರ್ಕೊಂಡು ಆ ಕುಡುಕನ್ ಜೊತೆನೆ ತನ್ನ ಮಗಳನ್ನ ಮದುವೆ ಮಾಡಿಸ್ಬಿಡ್ತಾರೆ. ಇದೇನಪ್ಪ ಟ್ವಿಸ್ಟ್ ಅಂತೀರಾ? ಅದೇನು ಅಂತ ನಾನು ಹೇಳೋದಿಲ್ಲ. ಆಕ್ಟ್ ಮೂಲಕ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದ್ದಾರೆ ಗೋಕಾಕ್ನ ಪ್ರವೀಣ್ ಗಸ್ತಿ, ಬೆಂಗಳೂರಿನ ಮಂಥನ, ಚಿಕ್ಕಮಗಳೂರಿನ ಗಜೇಂದ್ರ, ಮೂಡಬಿದ್ರೆಯ ವಿಶ್ವನಾಥ್, ಬೆಳ್ತಂಗಡಿಯ ಅನೀಶ್ ಹಾಗೂ ಮಂಗಳೂರಿನ ಪ್ರವೀಣ್ ಜೈನ್. ಮೇಡಮ್ ಅವ್ರೆ, ಇವಳ ಹೆಸರು ಕೋವಿಡ್ ಹೇಮ ಅಂತ. ಇವನ ಹೆಸರು ವ್ಯಾಕ್ಸಿನ್ ಸೋಮ ಅಂತ. ಇವಳಿಗೆ ಕೋವಿಡ್ ಬಂದಾಗ ನಾನೇ ವ್ಯಾಕ್ಸಿನ್ ಕೊಡೋದು. ಸುಮ್ನಿದ್ರೆ ಆಗತ್ತಾ? ಸ್ಕಿಟ್ ಆಗತ್ತಾ? ಬಂಗಾರ, ಹೇಳು ಬಂಗಾರ. ನಾವಿಬ್ರು ಹಿಂಗೆ ಅಂಟ್ಕೊಂಡೇ ಇರ್ಬೇಕಂದ್ರೆ ಏನ್ ಮಾಡ್ಬೇಕು? ನೀನ್ ನಮ್ಮ ಅಪ್ಪಂಗೆ ಹುಟ್ಟಬೇಕು.
ನಾನು ಅದನ್ನೆಲ್ಲ ಕೇಳಿದ್ದು. ನಾವಿಬ್ರು ಒಂದೇ ಮನೇಲಿ ಯಾವಾಗ ಜೊತೆಯಾಗಿರಕ್ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಮದ್ವೆ ಆಗ್ಬೇಕು. ಅದೇ ಯಾವಾಗ? ಯಾವಾಗ? ನಿಮ್ಮ ಅಪ್ಪ ಒಪ್ಕೊಂಡಾಗ. ಹೌದಲ್ವಾ? ನಾನು ಇವತ್ತೇ ಹೋಗಿ ನಮ್ಮ ಅಪ್ಪನ ವಾಪಸ್ ಬಂದ್ಬಿಡ್ತೀನಿ. ಹೋಗು ಬಂಗಾರ. ಬಾಯ್. ಬಿಡು ಬೇಬೆ. ಹಾ. ಬಿಡ್ಲಾ? ಬಿಡು. ಬಿಡ್ಲಾ? ಹಿಡ್ಕೊಂಡ್ರೆ ಕೈ ಬಿಡು. ಹೋಗೋ. ಜಜಸ್, ನನ್ನ ಹೆಸರು ಕ್ರೂರಪ್ಪ ಅಂತ. ನನ್ನ ವೈರಿ ತುಕಾಲಿ ಸಂತು. ಮೂಸಲ ಅದು ನೀನ್. ನನ್ನ ಹಳ್ಳಿಯ ಕೋಟ್ಯಪ್ಪ ಆ ತುಕಾಲಿ ಸಂತುನ ತಲೆ ಹೊಡೆದಾಕ್ತೀನಂತ ಬೆಳಿಗ್ಗೆ ಕತ್ತಿ ಹಿಡ್ಕೊಂಡು ಹೋಗಿದ್ದಾನೆ. ಬಂದಿದ್ದಾನೆ. ಎಲ್ಲಿದ್ದಾನೆ? ಸೈಡ್ ವಿಂಗ್ ಅಲ್ಲಿ. ಮತ್ತೆ ಕರಿ ನನ್ನ ಅಳಿಯ ಅವ್ರ ಸೈಡಿ ಬರ. ಅಳಿಯ ಕೋಟ್ಯಪ್ಪ. ಸಂತು ಸತ್ತೋದ. ಅಳಿಯ ಕೋಟ್ಯಪ್ಪ, ನಿನ್ನ ಕತ್ತಿಯಲ್ಲಿ ಹರಿತಾ ಇರೋ ರಕ್ತದ ಹನಿ ನೋಡಿದ್ರೆ ಗೊತ್ತಾಗ್ತಾ ಇದೆ. ಆ ತುಕಾಲಿ ಸಂತುನ ತಲೆನ ಹೊಡೆದಾಕಿ ಊರ್ ಬಾಗ್ಲಲ್ಲಿ ನೇತಾಕಿದ್ಯಾ ತಾನೆ? ಅವನ್ನ ಸಾಯ್ಸಕ್ಕೆ ಅಂತ ನಾನು ಕತ್ತಿನ ಹೀಗೆ ತಲೆ ಹೊಡೆದು ರಕ್ತ ಹರಿತಾ ಇಲ್ಲ. ಮತ್ತೆ ನನ್ನ ಬೆನ್ನೆ ಹರಿದೋಯ್ತು. ನಾನು ಸಾಕಿದ್ದು ಅಳಿಮೆ ಅನ್ನತ ನಾಯಿನ. ಹೌದು, ನಿಮ್ಮಾಗೆ ಮಾಡ್ತಾವ. ನನ್ನ ಹುಡುಗರ ಬಗ್ಗೆ ಮಾತಾಡಿದ್ರೆ ಜಾಗ್ರತೆ ನೋಡು. ನನ್ನ ಹುಡುಗರು ಎಲ್ಲಿದ್ದಾರೆ, ಹೇಗಿದ್ದಾರೆ ಗೊತ್ತಾ? ಇಲ್ಲ. ನನ್ನ ಬಲಗೈ ಬಂಟ ಯಾರು ಗೊತ್ತಾ ನಿಂಗೆ? ಯಾರು ಗೊತ್ತಾ? ಕಿನ್ನಾಳ. ಉಮೇಶ್ ಕಿನ್ನಾಳ. ಹೇಳೋ, ಧೈರ್ಯದಿಂದ ಹೇಳೋ, ಎಷ್ಟ್ ಜನರನ್ನ ಎಗರಿಸಿದ್ಯಾ? ಮಾವ, ಅವ್ ಜನರನ್ನ ಎಗರಿಸಲ್ಲ, ಸ್ಕಿಟ್ ಅಲ್ಲಿರೋ ಸೆಗ್ಮೆಂಟ್ ಎಗರಿಸ್ತಾನೆ. ಅವನು ಹೋದ್ರೆ ಇನ್ನೊಬ್ಬ ಇದ್ದಾನೆ. ಆ ರಾಜ ಗಾಂಭೀರ್ಯ ಏನು, ಆ ನಗು ಏನು, ಆ ನಡೆ ಏನು. ಸಂಜು ಬಸಯ್ಯ ಅಪರೂಪಕ್ಕೆ ಸೆಟ್ಟಿಗೆ ಬಂದಿದ್ಯಾ? ತುಂಬಾ ಧೈರ್ಯವಂತ. ಹೇಳು, ಎಷ್ಟು ಜನರನ್ನ ಸಾಯಿಸಿದ್ದಂತ ಹೇಳು. ಜನರನ್ನ ಸಾಯಿಸಲ್ಲ, ಮತ್ತೆ ಕಿಟ್ಟೆ ಸಾಯಿಸ್ತಾನೆ. ತಮ್ಮ ಸಾವಾಸನೆ ಬೇಡ ಗುರುವೇ. ಚಿಕ್ಕ ವಯಸ್ಸಿಂದ ನಿಮ್ ಮಗಳನ್ನ ನಂಗೆ ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ. ಆ ಮಾತನ್ನು ಯಾವಾಗ ನೆರವೇರಿಸ್? ಕೋಟ್ಯಪ್ಪ, ಹೋದ್ ವಾರ 3 ಗಂಟೆ ಮೇಕಪ್ ಮಾಡಿ ಇನ್ನೇನು ಬೆಸ್ಟ್ ಪರ್ಫಾರ್ಮೆನ್ಸ್ ಆದ್ಮೇಲೆ ಚೆಕ್ ಸಿಗುತ್ತೆ, ಬೆಸ್ಟ್ ಪರ್ಫಾರ್ಮರ್ ಸಿಗುತ್ತೆ, ಅದು ತುಂಬಾ ಆಸೆಯಲ್ಲಿದೆ. ಆದ್ರೆ ಆ ಮನು ಬಂದು ಸಖತ್ತಾಗಿ ಆಕ್ಟಿಂಗ್ ಮಾಡಿ ಎಲ್ಲ ದೇಪ್ಕೊಂಡು. ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದೇನೆ. ಆದ್ರೆ ಆ ನೋವನ್ ಬೇಕಾದ್ರೂ ನಾನು ಮರಿತೀನಿ ಮನು. ಆದ್ರೆ ನಿಂಗ್ ಕೊಟ್ಟಿರೋ ಭಾಷೆ ಮಾತ್ರ ನಾನು ಯಾವತ್ತೂ ಮರಿಯಲ್ಲ. ನಿಮ್ ಮಾತು ಕೇಳಿ ನಾ ಸತ್ತೋದೆ. ಓಕೆ 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 ಓಕೆ, ಈಗ ನನ್ ಮಗಳನ್ನ ಕರಿತೀನಿ. ಮಗಳೇ ಹೇಮಾ. ಹೇಮಾ, ನಿನ್ನ ಕರೆದ ವಿಷಯ ಏನಂತ ಗೊತ್ತಾ ನಿಂಗೆ? ಹೇಳಿಪ್ಪ. ನಿಂಗೊಂದು ಸುರಸುಂದರ ಹಂಗ ಗಂಡನ್ ನೋಡಿದೀನಿ. ಯಾರಂತ? ಯಾರು? ಇಲ್ಲ. ಅವನೇ. ಸರಿ ನೋಡಮ್ಮ, ನೀನ್ ನೋಡಕ್ಕೆ ಬೆಣ್ಣೆ, ಅವ್ನ್ ನೋಡಕ್ಕೆ ತುಪಾಕಿ. ನೋಡಿ, ಭೀಮ ಅಂತರ ಇದ್ದಾನೆ. ಅಪ್ಪ, ಅವ್ನ್ ನೋಡಕ್ ಒಳ್ಳೆ ಗಲ್ಲಿಲ್ ಸಿಗೋ ಮಾಮನ್ ತರ ಇದ್ದಾನೆ. ನನ್ಗ ಅವ್ನ್ ಬೇಡ. ಏನೇ ಮಾತಾಡ್ತಿದ್ಯಾ? ಏನ್ ಮಾತಾಡ್ತಿದ್ಯಾ? ನಾನು ಒಂದ್ಸಲ ಡಿಸಿಷನ್ ತಗೊಂಡಾದ್ಮೇಲೆ ನನ್ನ ಡಿಸಿಷನ್ ನಾನೇ ಚೇಂಜ್ ಮಾಡ್ಕೊಳಲ್ಲ. ಮಾಮ, ಏನಾದ್ರೂ ಮದ್ವೆ ಆದ್ರೆ ಲೈಫ್ ಲಾಂಗ್ ಹುಚ್ಚಿಯಾಗಿ ಹೋಗ್ತೀನಿ ಅಷ್ಟೇ. ಮೊದ್ಲು ವ್ಯಾಕ್ಸಿನ್ ಫೋನ್ ಮಾಡ್ತೀನಿ. ಹಲೋ ಬೇಬೆ. ಬಂಗಾರ, ನಮ್ಮಪ್ಪ ನಾಳೆ ಬೆಳಗ್ಗೆನೆ ಮದ್ವೆ ಮಾಡ್ತಿದಾರೆ ಕಣೋ. ವಾವ್, ಗುಡ್ ನ್ಯೂಸ್. ಲೇ ದೊಡ್ಡ, ನಿನ್ ಜೊತೆ ಅಲ್ಲ ಕಣೋ, ನಮ್ಮ ಮನೇಲೊಬ್ಬ ಮಾಮ ಇದ್ದಾನೆ, ಅವನ್ ಜೊತೆ. ಬ್ಯಾಡ್ ನ್ಯೂಸ್. ಬೇಬಿ, ನೀನ್ ಇವತ್ತು ರಾತ್ರಿನೇ ಬಂದು ನಾನು ಓಡಿಸ್ಕೊಂಡ್ ಕರ್ಕೊಂಡು ಹೋಗ್ಬಿಡು. ಆಗಲ್ಲ, ಕಾರ್ ತಗೊಂಡ್ಬರ್ತೀನಿ. ಈ ಟೈಮಲ್ಲಿ ಪಂಚ್ಬೇಕಾ? ಬೇಗ ಬಾರೋ. ಅಯ್ಯೋ, ನಮ್ಮ ಹುಡುಗಿನ ಓಡಿಸ್ಕೊಂಡು ಹೋಗ್ಬೇಕು ಅಂತ ಕಾರ್ ಬೇರೆ ತರ್ತೀನಿ ಅಂತ ಬಿಲ್ಡಪ್ ಕೊಟ್ನಲ್ಲಪ್ಪ. ಏನಪ್ಪ ಮಾಡೋದು?
ವಾ ಇದಲ್ಲ ನಮ್ ದೋಸ್ತ್ ಅವಂಗೆ ಫೋನ್ ಮಾಡ್ತೀನಿ. ಹಲೋ ದೋಸ್ತ. ಹೇಳ್ಪಾ ದೋಸ್ತ. ದೋಸ್ತ ನಾಳೆ ಬೆಳಿಗ್ಗೆ ನಾನು ಲವ್ವರ್ ಮದುವೆ ಐತಪ್ಪ. ಗುಡ್ ನ್ಯೂಸ್. ಏ ಮಗನ ನಕ್ಕಿ ಜೊತೆ ಅಲ್ಲೋ ಬೇರೆದವನ್ ಜೊತೆನೋ. ಕಂಗ್ರಾಚುಲೇಷನ್. ಏ ಮೊದಲು ಕಾರ್ ತಗೊಂಬಾಕಿ ಬರ್ನ ಕರ್ಕೊಂಡ್ ಬರ್ಬೇಕಾ? ನಾವು ಊರಾಗಿಲ್ಲಪ್ಪ, ನಮ್ ಫ್ರೆಂಡ್ ನ ಕಳಿಸ್ತೀನಿ ತಗೋ. ಸರಿ ಜಲ್ದಿ ಕಳ್ಸ. 7 ತುಟಿ ಒಣಗತ್ತೆ ಏನು ಮಾಡೋಣ, ಹಾಳು ಎಣ್ಣೆ ಚಟ ಬಿಡಬೇಕು ಕಮ್ಮಿ ಕುಡಿಯೋಣ. ಜಡ್ಜಸ್ ನಮಸ್ಕಾರ. ಮೇಡಮ್ ನಾನ್ ನಿಮ್ಗೊಂದು ಹೇಳ. ಒಂದು ಚೆನ್ನಾಗಿದ್ಯಾ? ಮೊನ್ನೆ ಕಾರ್ಕಳದಿಂದ ರಾಜಹಂಸ ಬಸ್ಸಲ್ಲಿ ಬರುವಾಗ ರಾತ್ರಿ ಹೊಳೆದಿದ್ದು. ಹಲೋ ನಮ್ ಫ್ರೆಂಡ್ ಕಳ್ಸಿರೋ ಫ್ರೆಂಡ್ ಏನೇನಪ್ಪ? ಹೌದು ನಾನೇ. ಬಾ ಜಲ್ದಿ ಹೋಗುನು. ಒಂದು ನಿಮಿಷ. ಯಾಕ ಏನಾರ ಮರ್ತೇನ ದೋಸ್ತ? ನನ್ನ ಇಂಟ್ರಡಕ್ಷನ್ ಮಾಡ್ತಿದ್ಯಲ್ಲಪ್ಪ. ಸರಿ ಮಾಡ್ಕೊ. ಇಂಟ್ರಡಕ್ಷನ್ ಮುಖ್ಯ ತಾನೆ ಮೇಡಮ್? 1.5 ತಿಂಗಳಾದ್ಮೇಲೆ ಬರ್ತಾ ಇದ್ದೀನಿ, ಮುಖ್ಯ ತಾನೆ? ನನ್ನ ಹೆಸರು ಕೇಳ. ಸರಿ ಏನ್ ನಿನ್ನ ಹೆಸರು? ಕಾಮಿಡಿ ಕಿಲಾಡಿಗಳು ಪರ್ಸನ್ಗೆ ಗಜೇಂದ್ರ. ಆದ್ರೆ ಊರಿನ ಜನ ಎಲ್ಲ ಪ್ರೀತಿಯಿಂದ ಮಾಯಾ ಅಂತ ಕರೀತಾರೆ. ಮಾಯಾ ಇದೆಂತ ಹೆಸರು? ನಮ್ಮಪ್ಪ ಊರವರಿಗೆಲ್ಲ ಯಾಮರ್ಸ್ಯ 1990 ಕ್ವಾರ್ಟರ್ ಬಾಟ್ಲಿ ತಗೊಂಡ್ಬಂದು ಮಂಚದ ಕೆಳಗಡೆ ಇರ್ತಿದ್ರು. ನಾನು ಅವರಿಗೆ ಯಾಮರ್ಸಿ ಅದನ್ನೆಲ್ಲ ಮಾಯ ಮಾಡ್ತಿದ್ದೆ, ಅದಕ್ಕೆ ಮಾಯಾ ಅಂತ ಕರೀತೆ. ನೀ ಈ ವಾರನೂ ಬರ್ತಿರಲಿಲ್ಲ ಅಂದ್ರೆ ಕಾಮಿಡಿ ಕಿಲಾಡಿಯಿಂದ ಮಾಯ ಆಗ್ಬಿಡ್ತಿದ್ದಿ. ಹೌದು ಕಣ. ಮುಡಿಯನ್ ಕರ್ಕೊಂಬರಕ್ ಬಾರೋ. ಕೆಳಗಂಗೆ ಇಲ್ಲಿ ಚೂರ್ ಮೇಲೆ ಕೈ ಕೊಡು, ಕೈ ಕೊಡು. ಹಬ್ಬ ಥ್ಯಾಂಕ್ ಯು. ನೀನ್ ಹೆಂಗ ಬಂದಿ? ಡೋರ್ ಓಪನ್ ಇತ್ತು ಬಂದೆ. ಮತ್ತೆ ಹೇಳ್ಬಾರ್ದೇನೋ? ಮೊದ್ಲು ಕೇಳೋದಲ್ವೇನೋ? ಸರಿ ಆಯ್ತು ಕರ್ಕೊಂಬರಪ್ಪ. ಏನು ನಿನ್ ಸಮಸ್ಯೆ? ಇವಳು ಮೊದ್ಲು ಎಲ್ಲಿದ್ಲು ಅಲ್ಲೇ ಬಿಟ್ಟು ಹೋಗು. ಯಾಕ? ನಾನು ಊರವರಿಗೆಲ್ಲ ಮಾತು ಕೊಟ್ಟಿದ್ದೀನಿ. ಏನಂತ? ಇವಳನ್ನ ಎತ್ತಾಕೊಂಡು ಬರೋದು ನಾನೇ ಅಂತ. ನಮ್ ಹುಡುಗಿ ನಾ ಎತ್ತಾಕೊಂಬಂದ್ರು ಒಂದ, ನೀ ಎತ್ತಾಕೊಂಬಂದ್ರು ಒಂದ, ನಾನ ಮದುವೆ ಆಗವಲ್ವೇನೋ? ನೀನು ಹಾಲು ಕುಡ್ದು ಬೆಳೆದವನು, ನಾನು ಆಲ್ಕೋಹಾಲ್ ಕುಡ್ದು ಬೆಳೆದವನು. ನನ್ನೇ ಅಮರ್ಸಕ್ ಬರ್ತೀಯ. ನೀನು ಅವಳನ್ನ ಎತ್ತಾಕೊಂಡೋದ್ರೆ ಊರಿನ ಜನ ನನ್ನ ಏನ್ ಅನ್ಕೋತಾರೆ? ಯಾರೋ ಯಾರೋ ನೀನು ಲೂಸು. ಮಕ್ಕದ ಮೇಲೆ ಬಿಡ್ತೀನಿ ನೋಡು. ನಾನು ಲೂಸ್ ಅಲ್ಲ, ಟೈಟು. ಹೋಗ ಒಳಗೆ. ತಲೆ ಕೆಟ್ಟ ನನ್ನ ಮಗ. ಬಿಟ್ಟು ಬನ್ನಿ. ಸರಿ ಬಾ ಹೋಗೋಣ. ಕರ್ಕೊಂಬರ್ಬೇಕು. ಕೋಚಪ್ಪ ಒಳಗಡೆ AC ಆನ್ ಆಗ್ತಿಲ್ಲ, ಹೊರಗಡೆ ಮಲ್ಕೋಣ ಆಯ್ತಾ? ಯಾವನ್ ದೇಹದಲ್ಲಿ ಪಿತ್ತ ಇದೆ ಬಂದು ಟಚ್ ಮಾಡ್ರ. ಅವ್ರಪ್ಪ ಮಲ್ಕೊಂಡಾನು, ಮೆತ್ತಗೆ ಮಾತಾಡ. ಹಿಂಗ ಮಾತಾಡ್ರೆ ಯಾ ನಾಯಿ ಕೇಳಿಸ್ತೈತಿ? ನಿಂಗೆ ಕೇಳಿಸ್ತಲ್ಲ? ಅಲ್ಲ ಹಿಂಗೆ ಸಾಲಾಗಿ ಮಲ್ಕೊಂಡಿದ್ರೆ ಎಲ್ಲೂ ಹೋಗೋದು ಬಿಟ್ರೆ ನಡ್ಬರ್ ಕಟ್ಟುದ್ದು ಜಾಗ ತೊಡ ಅಲ್ಲಿ ಬರ್ಬೇಕ. ಹೌದಾ? ಸರಿ. ಕೋಟಿ ಮಸಾಲ ಅಲ್ಲಿ ಕೊರೋನಾ ಬಂದು ಊರಲ್ಲೆಲ್ಲ ಸಾಯ್ತವ್ರೆ, ಇಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲದೆ ಮಲಗಿದ್ಯಾ? ಮಾಸ್ಕ್ ಹಾಕಿದ್ಯನ? ಇಲ್ಲ. ಜಗಣ ಅಲ್ಲಿ ಸರ್ಕಾರದವರು ವಾರಕ್ಕೆ 3 ದಿನ ಸುದ್ದಿಗೋಷ್ಠಿ ಮಾಡ್ತಾರೆ, ಆದ್ರೆ ಈ ನನ್ನ ಮಕ್ಕಳು ಮಾಸ್ಕ್ ಹಾಕಲ್ಲ. ಈ ಸೀನಿಗೆ ಲಾಜಿಕ್ ಇಲ್ಲ. ಮೆಲ್ಲ ಮಲಗಿದ್ದಾರೆ, ಮೆಲ್ಲ ಮಾತಾಡ್ಬೇಡಿ. ನೀವ್ ಮೆತ್ತಗೆ ಮಾತಾಡೋ, ನಾನ್ ಮೆಲ್ಲನೆ ಮಾತಾಡ್ತೀನಿ. ಎತ್ತಕೊಂಡೋದ್ರ? ಯಾರು ಯಾರು?
ಯಾರೋ ನೀನು ಸರ ನಾ ಕುಡ್ಡದೇನ್ರಿ ಇಲ್ಲೇ ಬಾಜು ಊರಾಗ ನಮ್ಮ ಮನೆ ಐತಿ ಬಾಗ್ಲ ತಗದ್ರ ಹೋಗ್ತೇನ್ರಿಪ್ಪ. ಅಯ್ಯೋ ಪಾಪ ಕೋಟ್ಯಪ್ಪ ಕುರುಡ ಅಂತೆ, ಪಕ್ಕದ ಊರವನಂತೆ, ಅಲ್ಲಿ ಬಾಗ್ಲಿದೆ ಅಂತ ಅಲ್ಲಿ ಹೋಗ್ತಾನೆ. ಹೋಗು. ಇವನು ಕುಡ್ಡ ಆದ್ರೆ ಬಾಗ್ಲು ಹಿಂಗೆ ಇದೆ ಅಂತ ಹೆಂಗೆ ಹೇಳ್ದ? ಶಬ್ಬಾಷ್ ಅಲಿಮಯ್ಯ, ಎಷ್ಟು ಬುದ್ಧಿವಂತ ನೀನು. ಯಾವರು ನಿಮ್ದು? ನಂದು ವೇಣೂರು, ಮಂಗಳೂರು. ಮಂಗಳೂರವರಲ್ಲಿ ಇಷ್ಟು ಬುದ್ಧಿವಂತರ? ಹೌದು, ಆದ್ರೆ ನಿನ್ ನನ್ ಬಿಟ್ಟು. ಸುಳ್ಳು ಹೇಳ್ತೀಯ, ಕುರುಡ ಅಂತ ಸುಳ್ಳು ಹೇಳ್ತೀಯ. ಯಾರೋ ನೀನು? ಬಾಗಲಪೇಟೆ ಬಾಯ, ಕಾಟನ್ ಪೇಟೆ ಕಾಕನ? ಅಲ್ಲ ಸೋಲಾಪುರದ ಸೂರಪ್ಪನ? ಅದ್ಯಾವ್ದು ಅಲ್ಲ, ಮತ್ತೆ ವಸಂತಪುರದಲ್ಲಿ ವ್ಯಾಕ್ಸಿನ್ ಕೊಡೋನು. ಸುಳ್ಳು ಹೇಳ್ತಾ ಇದೆಯಾ? ನನ್ನ ಹತ್ರ ಆಟ ಆಡ್ತೀಯ? ಅದು ನಾನು ಇಲ್ಲಿ ಬಂದು. ಯಾರೋ ಅವನು? ಬಿಡ. ಯಾರವನು? ನನ್ನ ಫ್ರೆಂಡು. ನಿಮ್ಮ ಮಗಳವರು ಅವನೇ ಮಾಡ್ತೀವಿ. ನಿಮ್ಮ ಮಗಳನ್ನ ತಗೊಂಡು ಹೋಗ್ತಿದ್ದಾನೆ. ಹೌದಕ್ಕೆ ತಗೊಂಡು ಹೋಗ್ತಿದ್ದಾನೆ? ನಿಮ್ ಫ್ರೆಂಡ್ ಅಲ್ವಾ ಸರ್? ಫ್ರೆಂಡ್ ಹೆಲ್ಪ್ ಮಾಡ್ಬೇಕು ಅಂತ ಫ್ರೆಂಡ್ ಕಳ್ಸೋಣ ಸರ್. ಸುಳ್ಳು ಹೇಳ್ತಿದ್ದಾನೆ. ಇವರಿಬ್ಬರು ಲವರ್ಸ್. ಇವರಿಬ್ಬರು ನೀವು ಎತ್ತಕೊಂಡು ಹೋಗಿ ಹೆಲ್ಪ್ ಮಾಡ್ತಾ ಇದ್ದಾನೆ. ಅದಕ್ಕೆ ಅವ್ನು ಸಿಕ್ಕಾಕೊಂಡವ್ರೆ. ಶಬ್ಬಾಷ್ ಅಲಿಮಯ್ಯ, ಶಬ್ಬಾಷ್ ಬೇಷ್. ಏಯ್, ಯಾರೋ ನೀನು? ಕಾಮಿಡಿ ಕಿಲಾಡಿ ಮರ್ಸಣಿಗೆ ಗಜೇಂದ್ರ. ಏಯ್, ನನ್ನ ಮಗಳನ್ನ ಯಾಕೋ ಎತ್ತಾಕೊಂಡು ಹೋಗ್ತಿದ್ಯಾ? ಮಾತು ಕೊಟ್ಟಿದ್ದೀರಿ. ನಮ್ಮ ಹೇಮನ್ನ ಇವ್ನು ಎತ್ತಕೊಂಡು ಹೋಗ್ತೀನಿ ಅಂತ ಅವಳಿಗೆ ಭಾಷೆ ಕೊಟ್ಟಿದ್ದಾನೆ. ಅದಕ್ಕೆ ಗಂಡಸ್ತರ ನಮ್ಮ ಮನೆಗೆ ಬಂದು ಎತ್ತಕೊಂಡು ಹೋಗ್ತಾನೆ. ಅಯ್ಯೋ ಸರ್, ಅದು ಹಂಗಲ್ಲ ಸರ್. ನೀನಾದ್ರೂ ಬಾಯ್ ಬಿಟ್ಟು ಹೇಳೋದೇ. ಅವನೇನು ಹೇಳ್ತಾನೆ, ನಾನು ಹೇಳ್ತೀನಿ. ನೋಡು, ಇವನ ಕಣ್ಣಲ್ಲಿರೋ ರೋಷ ನೋಡು, ಇವನ ಮೀಸೆಯಲ್ಲಿರೋ ಗಾಂಭೀರ್ಯ ನೋಡು, ಇವನ ಹೊಟ್ಟೆಲಿರೋ ಹೊಟ್ಟೆ ನೋಡು, ಇವನ ಏಳೋಡು ಕಾಲು ನೋಡು. ಅದು ಇವನೊಬ್ಬ. ಇದು ಯಾವುದು? ಅದೇ ಪೈಲ್ವಾನ್ಗೆ ಪೈಲ್ವಾನ್. ಚಿಕ್ಕ ಮುಗಿದ್ಮೇಲೆ ಅವರು ಕುಡಿಸ್ತಾರೆ. ಮಗನೇ, ನನ್ನ ಮಗಳ ಮದುವೆಗೆ ಕೋಟಪ್ಪನೇ ಬಂದು ನಿನ್ನನ್ನು ಈ ತರ ಹೊಗಳ್ತಾ ಇದ್ದಾನೆ ಅಂದ್ರೆ ನೀನು ಸಾಮಾನ್ಯನವನಲ್ಲ ಕಣ. ಸಾಮಾನ್ಯದವನಲ್ಲ ಅಂತ ಹೇಳಿ. ಇನ್ಮೇಲಿಂದ ನೀನೇ ನನ್ನ ಅಳಿಮಯ್ಯ. ಮತ್ ನಾನು ತೊಳಿಯ ಏನ ನೋಡು, ನಿಂಗೀಗ ನನ್ನ ಮಗಳನ್ನ ಮದ್ವೆ ಆಗ್ಬೇಕು. ನಿಂಗೆ ಏನ್ ಬೇಕು ಹೇಳು, ನನ್ 100 ಎಕರೆ ಆಸ್ತಿ ಇದೆ, ಬರ್ದು ಕೊಡ್ತೀನಿ. ನಂಗೆ ಇಷ್ಟ ಇಲ್ಲ. ನನ್ನ ಮಗಳನ್ನ ಮದುವೆ ಆದ್ರೆ ನನ್ನ ಹೆಸರಲ್ಲಿರೋ 20 ಕೋಟಿ ಜಮೀನು, ಆಸ್ತಿ, ಬಂಗಾರ, ವಜ್ರ ಎಲ್ಲ ನಿಂಗೆ ಕೊಡ್ತೀನಿ. ನಂಗೆ ಇಷ್ಟ ಇಲ್ಲ. ಅದೆರಡನ್ನು ಬೇಡ ಅಂದವ್. ನೀನು 4 ವೈನ್ ಶಾಪ್ ಇದೆ, ಕೊಡ್ತೀನಿ ಅಂದ್ರೆ ಬೇಕಂತ. ಈ ಕಟ್ಲ ಆಮೇಲೆ ಕಟ್ಲ. ಹಳ್ಳಿ ಅಂದ್ರು ಮನ್ಸು ಬದಲಾಯಿಸಿದ್ದಾರೆ. ಅವ್ರು ಮತ್ತೆ ಮನ್ಸು ಬದಲಾಯಿಸ್ತೀನಿ ಮುಂಚೆ ಒಂದು ಗಟ್ಟಿ ಮೇಳ ಮಾಡಿಬಿಡೋಣ. ಗಟ್ಟಿ ಮೇಳ. ನಾಯಿ ನನ್ನ ಮಗನ ಹೆಲ್ಪ್ ಮಾಡಕ್ ಬಂದ್ಬಿಟ್ರೆ ನೀನೇ ಮದುವೆ ಆದಲ್ಲೋ. ರಾಜ ರವಿವರ್ಮ, ನಿನಗೆ ಹೆಲ್ಪ್ ಮಾಡಕ್ಕೆ ಕರ್ಸ್ಕೊಂಡು ನನಗೆ ಹೆಲ್ಪ್ ಮಾಡ್ಬಿಟ್ಟಿಯಲ್ಲ, ಧನ್ಯವಾದಗಳು ಕೊಡೋ ರಾಜ ರವಿವರ್ಮ. ಅವ್ರದ್ದೇ ಮಿಮಿಕ್ರಿ ರಿಜಿಸ್ಟರ್ ಆಗ್ತಿಲ್ಲ, ನೀನ್ ಮಿಮಿಕ್ರಿ ಮಾಡ್ತೀಯಾ? ನಿಮ್ಮ ಅಪ್ಪನ್ ಬರಲಿ ಮಿಕ್ಸ್ ಆಗೋಣ ಬಾಜೋಣ. ಅದೌದು. ಈಗ ಇವನನ್ನ ಏನ್ ಮಾಡುದು? ಇವನನ್ನು ಇವ್ರು ಯಾಕೆ ಬಿದ್ರು? ಅಂತದ್ದೇನಿದೆ? ಮೇಡಮ್, ಈ ಸ್ಕಿಟ್ ನ ಮೆಸೇಜ್ ಏನಂದ್ರೆ ಡೈಲಿ ಸ್ನಾನ ಮಾಡಬೇಕು. ಬರ್ಲಿ ಜೋರಾದ ಒಂದು ಚಪ್ಪಾಳೆ. ಹುಡುಗಿನ ನೋಡಕ್ಕೆ ಅಂತ ಬಂದ ಹುಡುಗ ಅಥವಾ ಹುಡುಗಿ ಲವ್ ಮಾಡಿದ್ದೊಬ್ಬನ್ನ ಮದುವೆ ಆಗಿದ್ದ ಅವಳ ಫ್ರೆಂಡ್ ನ. ಓಕೆ, ಎನಿವೆ ಸ್ಟ್ರೈಟ್ ಆಗಿ ರಕ್ಷಿತಾಂಬೆ ಅಂತ ಬರ್ತೀವಿ. ರಕ್ಷಿತಾಂಬೆ, ಐ ಆಕ್ಚುಲಿ ವಿಶ್ವನ್ ಗೆಟಪ್ ತುಂಬಾ ಇಷ್ಟ ಆಯ್ತು. ಸೂಪರ್. ವಿಶ್ವ ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾನೆ. ಆಕ್ಚುಲಿ ನನ್ಗೆ ಪ್ರವೀಣ ಇವತ್ತು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ದ ಅಂತ ಅನಿಸ್ತು. ಹೌದು, ಪ್ರವೀಣ ವಾಸ್ ಆಲ್ಸೋ ವೆರಿ ಗುಡ್. ಗಜ ವಾಸ್ ಅ ಗುಡ್ ರಿಲೀಫ್ ಟು ದ ಆಕ್ಟ್. ಡೆಫಿನೆಟ್ಲಿ ಗಜ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ದ. ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು. ಅಂದ್ರೆ ಅನೀಶಾನು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ದ. ಅವನಿಗೆ ಏನ್ ಕೊಟ್ರು ಪಾತ್ರ ತುಂಬಾ ನೀಟಾಗಿ ಮಾಡ್ದ. ಮಂಥನ ಅಂಡ್ ಪ್ರವೀಣ ಕೂಡ ತುಂಬಾ ಇಷ್ಟ ಆದ್ರು ನನ್ಗೆ.
ವಿಶ್ವ ಮಧ್ಯ ಮಧ್ಯದಲ್ಲಿ ಯಾವಾಗ ಅವನ ಸ್ಕ್ರಿಪ್ಟ್ ಬಿಟ್ಟು ಆಚೆ ಬರ್ತಾನೆ ಅಥವಾ ಮಧ್ಯದಲ್ಲಿ ಏನಾದ್ರೂ ಪಂಚ್ ಹುಡುಕ್ತಾನೆ, ಐ ಲೈಕ್ ಹಿಸ್ ವಾಯ್ಸ್ ಮಾಡ್ಯುಲೇಷನ್. ನೀಟಾಗಿ ವಾಯ್ಸ್ ಮಾಡ್ಯುಲೇಟ್ ಮಾಡ್ತಾನೆ ಅಂತ ಅನ್ಸುತ್ತೆ ನನ್ಗೆ. ಎಲ್ಲರೂ ಅವ್ರವ್ರ ಪಾತ್ರಗಳನ್ನ ತುಂಬಾ 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 ಚೆನ್ನಾಗಿ ಮಾಡಿದ್ರು. ಓಕೆ ಫೈನ್ ಅಣ್ಣ. ಗೆಟಪ್ ಪಾತ್ರ ತುಂಬಾ ಚೆನ್ನಾಗಿದೆ ಅಲ್ಲ ಅದು. ಕ್ಲಾಸ್ ಗೆಟಪ್ ನೋಡು, ಅವನು ಎಷ್ಟು ಚೆನ್ನಾಗಿದೆ ಒಂದು ಗೆಟಪ್ ಅಂತ ಅಂದ್ರೆ, ಒಂದು ರೀತಿ ಮಾಸ್ಕ್ ಪಿಕ್ಚರ್ ಅಲ್ಲಿ ಆ ಹೀರೋ ಆಗ್ದಂಗಿದೆ. ಮಾಸ್ಕ್ ಒಂದು ನೆಕ್ ಶೇಕಿಂಗ್ ಈ ತರ ಮಾಡೋದು, ಆ ಗೆಟಪ್ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ಇವತ್ತು ತುಂಬಾ ನಿಮ್ ಗೆಟಪ್ ತುಂಬಾ ಹೈಲೈಟ್ ಆಗಿತ್ತು. ಈ ತರನೂ ಅಷ್ಟೇ ಪಂಚೆ ಎಲ್ಲ ಕಟ್ಕೊಂಡು ಮತ್ತೆ ಅವ್ನ ಡೈಲಾಗ್ ಡೆಲಿವರಿ ಎಲ್ಲೂ ಕೂಡ ಒಂದೇ ಒಂದು ಮಿಸ್ ಇಲ್ದಂಗೆ ಫಸ್ಟ್ ಕ್ಲಾಸ್ ಆಗಿ ಆಕ್ಟ್ ಮಾಡ್ದ ಅವನು. ಮಿದ್ದವರೆಲ್ಲ ಸಪೋರ್ಟ್ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು. ಬಟ್ ಮಧ್ಯ ಬಂದು ಒಂದು ತಂದೆ ಮಗಳ ತರ ತಬ್ಕೊಳೋ ಸೀನ್ ನಂಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ನೋಡ್ಬೋಕೆ ಒಂಥರ ಇಲ್ಲಿಂದ ಒಂದು ಆಸೆ ಆಯ್ತು ನೋಡ್ಬೇಕು ಅಂತ. ಈಗ ಆ ಕ್ಯಾರೆಕ್ಟರ್ ಬಿಟ್ಬಿಡೋಣ, ಒಂದು ಈ ತರದೊಂದು ಪಟೇಲ ಗೌಡ್ತಿ ಅನ್ನೋ ಇಮ್ಯಾಜಿನೇಷನ್ ಒಂದು ಹಾಡು ಬಂದ್ರೆ ಆ ಗೆಟಪ್ಗೆ ಚೆನ್ನಾಗಿರುತ್ತೆ. ಈಗ ಮನು ಎಲ್ಲಿ ಕಾಣ್ತಾ ಇಲ್ಲ, ಮಡೇನವ್ರ ಮನು ಬಾಯ್ಲಿ ಬಾಯ್. ಈಗ ಏನ್ ಗೊತ್ತಾ, ನಮ್ಗೆ ಒಂದ್ ಸಾಂಗ್ ಮಾನಿಟರ್ ಮಾಡಿ ನೀನು ಆ ತರ ಟೇಕ್ ಬರುತ್ತಾ ನೋಡೋಣ. ರೆಡಿ? ಆ ಹಗ್ಗಿಂಗ್ ಪೋಸ್ಟರ್ ಇಂದ ಬನ್ನಿ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ನಿನ್ನ ಚೆಂಡಾಡಬೇಕು ನರ ಬೊಂಬೆ. ನಿನ್ನ ಕೊಂಡಾಡಬೇಕು ನರ ಬೊಂಬೆ. ಜೊತೆ ಉಂಡಾಡಬೇಕು ನರ ಬೊಂಬೆ. ನಾವು ಈ ಮಾನಿಟರ್ ಮೂಲಕ ಜಗತ್ಗೆ ತೋರ್ಸಕ್ ಹೋಗಿದ್ದೇನು ಅಂತಂದ್ರೆ, ಮಂಥನ ಅವ್ರದ್ದು ಒಂದು ಇನ್ವಾಲ್ವ್ಮೆಂಟ್ ಹೇಗಿತ್ತು ಅನ್ನೋದು. ಅದೇ ಇನ್ವಾಲ್ವ್ಮೆಂಟ್ ಈಗ ವಿಶ್ವ ಬಂದಾಗ ಬೇಕಾಗುತ್ತೆ. ಪೊಸಿಷನ್, ಫಸ್ಟ್ ಪೊಸಿಷನ್ ಹಗಿಂಗ್. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ನಿನ್ನ ಚೆಂಡಾಡಬೇಕು ನರ ಬೊಂಬೆ. ನಿನ್ನ ಕೊಂಡಾಡಬೇಕು ನರ ಬೊಂಬೆ. ಜೊತೆ ಉಂಡಾಡಬೇಕು ನರ ಬೊಂಬೆ. ಓಕೆ ವಿಶ್ವ, ಚೆನ್ನಾಗಿ ಮಾಡಿದ್ರಿ ಡ್ಯಾನ್ಸ್. ಭಟ್ರೆ ಹೇಗಿತ್ತು? ವಿಶ್ವಂಗೆ ಕಾಸ್ಟ್ಯೂಮ್ ಅಂಟುತ್ತೆ ಕಣ. ನಿನ್ನ ದೇಹಕ್ಕೆ ಇರೋ ಅಡ್ವಾಂಟೇಜ್ ಅದು. ನಿನ್ಗೆ ಏನ್ ಹಾಕಿದ್ರು ಚೆನ್ನಾಗಿ ಕಾಣುತ್ತೆ. ಮೊನ್ನೆ ಯಾವ್ದೋ ಒಂದು ವಾರಿಯರ್ ಡ್ರೆಸ್ ಹಾಕಿದ, ಅದು ಚೆನ್ನಾಗಿ ಕಾಣಿಸ್ತು. ಇದು ತುಂಬಾ ಟ್ರೆಡಿಷನಲ್ ಕಾಸ್ಟ್ಯೂಮ್, ಇಂಡಿಯನ್ ಟ್ರೆಡಿಷನಲ್ ಕಾಸ್ಟ್ಯೂಮ್. ಇದು ಚೆನ್ನಾಗಿ ಕಾಣಿಸ್ತಿದೆ. ಅದನ್ನ ಹಂಗೆ ಕ್ಯಾರಿ ಮಾಡೋದು ನಿನ್ನ ಮೈಂಡಿಗೆ ಗೊತ್ತು. ನೀನೇನೇ ಬಟ್ಟೆ ಹಾಕಿದ್ರು ವಿಶೇಷವಾಗಿ ಕಾಣುತ್ತೆ. ಅದ್ರದ್ದು ಮಜಾ ತಗೋ. ಏನೋ ಒಂದು ಗೊತ್ತಲ್ವಾ ನಿಂಗೆ ಬಟ್ಟೆ ಹಾಕೊಳ್ಳೋದ್ರ ಬಗ್ಗೆ, ಅದನ್ನ ಮಜಾ ತಗೊಳ್ತಾ ಹೋಗು. ನಿನ್ಗೆ ಅದು ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ. ತುಂಬಾ ಜನರಿಗೆ ಆ ಸುಖ ಇಲ್ಲ. ತುಂಬಾ ಜನರಿಗೆ ಬಟ್ಟೆಗಳು ಸೂಟ್ ಆಗಲ್ಲ. ನಿನ್ಗೆ ಮಜಾ ಕೊಡ್ತೀಯ ನೀನು. ಏನ್ ಬಟ್ಟೆ ಹಾಕೊಂಡ್ರು ನೋಡೋರಿಗೆ ಒಂದು ಮಜಾ ಕೊಡ್ತೀಯ. ಆಮೇಲೆ ಅನೀಶಾ, ಗಜ ಮತ್ತೆ ಮಂಥನ ಅವ್ರ ಪೋರ್ಷನ್ಗಳು ಇಂಟ್ರೆಸ್ಟಿಂಗ್ ಆಗಿತ್ತು. ಗಜ ಬಂದ ಮೇಲೆ ಹೋರಾಡ್ಬಿಟ್ಟ ಅವನು ಸ್ಕಿಟ್ ಉಳಿಸಕ್ಕೆ. ಗಜನ್ ಪೋರ್ಷನ್ ಇಂಟ್ರೆಸ್ಟಿಂಗ್ ಅನಿಸ್ತು. ಥ್ಯಾಂಕ್ ಯು. ಸೂಪರ್ ಸೂಪರ್ ಸೂಪರ್. ಓಕೆ ಫೈನ್. ಎನಿವೆ ಒಳ್ಳೊಳ್ಳೆ ಗೆಟಪ್ ಇದ್ದಂತ ಆಕ್ಟೋ ಅನೀಶ್ ಎಸ್ಪೆಷಲಿ. ನನ್ಗೆ ನೀವು ನೋಡಿದಾಗ ಆಶೀಶ್ ವಿದ್ಯಾರ್ಥಿ ಅವರು ಯಾವ್ದೋ ಒಂದು ಸಿನಿಮಾದಲ್ಲಿ ಇದೇ ತರ ಇದ್ದಾರೆ. ಐ ಥಿಂಕ್ ಆ ತರ ಆಯ್ತು ಗೆಟಪ್. ಪರ್ಫಾರ್ಮೆನ್ಸ್ ಸಕ್ಕದಾಯ್ತು. ವೆರಿ ಗುಡ್ ವಿಶ್ವ. ಅಂಡ್ ಗಜ ಆಫ್ಟರ್ ಎ ಲಾಂಗ್ ಕಮ್ ಬ್ಯಾಕ್ ಸೂಪರ್ ಆಗಿತ್ತು. ಫ್ಯಾಂಟಾಸ್ಟಿಕ್. ಬಲಿ ಜೋರಾದ ಜೋಶು. ಥ್ಯಾಂಕ್ ಯು. ಓಕೆ, ಎಲ್ಲ ಆಕ್ಟ್ ಗಳ ಮಧ್ಯೆ ಈಗ ಒಂದು ತಮಾಷೆ ಗೇಮ್ ಆಡುವಂತ ಸಮಯ. ಸೊ ಎಲ್ಲಾ ಕಿಲಾಡಿಗಳೇ ರೆಡಿ ಆಗಿರಿ, ಸ್ಪೋರ್ಟಿವ್ ಆಗಾಡಿ. ಯಾಕೆ ಅಂತಂದ್ರೆ ಈ ಗೇಮ್ ಅಲ್ಲಿ ಗೆದ್ದವ್ರಿಗೆ ಜಿ ಪಿಕ್ಚರ್ ಕಡೆಯಿಂದ ಒಂದು ಗಿಫ್ಟ್ ಸಿಗ್ತಾ ಇದೆ. ಸೊ ಗೇಮ್ ರೂಲ್ ತುಂಬಾ ಸಿಂಪಲ್ ಹೇಳ್ಬಿಡ್ತೀನಿ. ಇಲ್ಲಿ 6 ಜನ ಕಿಲಾಡಿಗಳನ್ನ ನಾವು ಕರಿತೀವಿ. ಎಲ್ಲಾ ಕಿಲಾಡಿಗಳು ಗೋಣಿ ಚೀಲನ ಧರಿಸಿ ಅಲ್ಲಿ ಅಷ್ಟು ದೂರದಲ್ಲಿ ನಿಂತಿರ್ತೀರಾ. ಇಲ್ಲಿ ನಿಮ್ ಮುಂದೆ ಚೇರ್ಗಳನ್ನ ಹಾಕಿರ್ತೀವಿ. ಮ್ಯೂಸಿಕ್ ಪ್ಲೇ ಆದ ತಕ್ಷಣ ನಿಂತಲ್ಲೇ ನೀವು ಡಾನ್ಸ್ ಮಾಡ್ತಾ ಇರ್ತೀರಾ ಆ ಗೋಣಿ ಚೀಲ ಹಾಕೊಂಡು. ಮ್ಯೂಸಿಕ್ ಸ್ಟಾಪ್ ಆಗಿದ ತಕ್ಷಣ ಜಂಪ್ ಮಾಡ್ಕೊಂಡ್ ಬಂದು ನಿಮ್ಮ ಚೇರ್ ನ ನೀವು ಕ್ಯಾಚ್ ಮಾಡ್ಬೇಕು. ಸೊ ಕ್ರಮೇಣ ಒಂದೊಂದೇ ಚೇರ್ಗಳು ಮೈನಸ್ ಆಗ್ತಾ ಹೋಗುತ್ತೆ. ಯಾರಿಗೆ ಚೇರ್ ಸಿಗಲ್ಲ ಅವ್ರು ಔಟ್ ಆಗ್ತಾರೆ. ಯಾರು ಉಳ್ಕೊಂತಾರ ಅವ್ರಿಗೆ ಸಿಗುತ್ತೆ ಜಿ ಪಿಕ್ಚರ್ ಕಡೆಯಿಂದ ಒಂದು ಗೇಮ್. ಓಕೆ, ಸೊ ಈ ಆಟ ಆಡಕ್ಕೆ ಬರ್ತಾ ಇರುವಂತ ಕಿಲಾಡಿಗಳು ಸೂರಜ್, ಸಂಜು ಬಸಯ್ಯಾನ್, ರಾಕಿ, ದಿವ್ಯಾ, ಜಿಜಿ, ಮಡೇನೂರ್ ಮನು, ಕೋಳಿಕಳ್ಳ ಮನೋಹರ್. ಓಕೆ, ಸೊ ಕಿಲಾಡಿಗಳೇನೋ ಬಂದಾಯ್ತು. ಇನ್ಯಾಂಗ್ ತಡ, ಪ್ರಾಪರ್ಟೀಸ್ ಬರ್ಲಿ ವೇದಿಕೆ ಮೇಲೆ. ರೆಡಿ ಇದ್ದಾರೆ,
ಚೇರ್ಗಳು ಸಿದ್ಧವಾಗಿದೆ. ಮತ್ತೊಮ್ಮೆ ಮಗದೊಮ್ಮೆ ನಿಮ್ಗೆ ರೂಲ್ಸ್ ನ ಹೇಳ್ಬಿಡ್ತೀನಿ. ಈ ಆಟದ ಹೆಸರು ಗೋಣಿ ಸಾಗಲಿ ಮುಂದೆ ಹೋಗಲಿ. ಸೊ ಗೋಣಿ ಸಾಗಲಿ ಮುಂದೆ ಹೋಗಲಿ ಅಂತ. ಸೊ ಇವಾಗ ಮ್ಯೂಸಿಕ್ ಪ್ಲೇ ಆಗುತ್ತೆ, ನೀವು ಅಲ್ಲೇ ಡ್ಯಾನ್ಸ್ ಮಾಡ್ತಾ ಇರ್ತೀರಾ. ಓಕೆ, ಮ್ಯೂಸಿಕ್ ಸ್ಟಾಪ್ ಆಗುತ್ತೆ, ಚೇರ್ಸ್ ಹತ್ರ ಅಪ್ರೋಚ್ ಆಗ್ತೀರಾ. ಆದ್ರೆ ಒಂದು ರೂಲ್ ಇದೆ, ಎಗರ್ಕೊಂಡೇ ಬರ್ಬೇಕು. ಹಿಂಗ್ ಹಂಗೆಲ್ಲ ಮ್ಯಾನೇಜ್ ಮಾಡ್ಕೊಂಡ್ ಬರಂಗಿಲ್ಲ. ಓಕೆನಾ? ಈಗ ಆಟ ಶುರು ಮಾಡೋಣ. 3, 2, 1 ಮ್ಯೂಸಿಕ್. ನಟ ಸಾರ್ವಭೌಮ ಕಿಂಗ್ ಆಫ್ ದ ಸಿನಿಮಾ. ಕಾಲಿಟ್ರೆ ಕೇಡಿಗಳೆಲ್ಲ ಇನ್ನೂ ಗಪ್ಪು ಚುಪ್ಪು. ಡಾನ್ಸ್ ವೇದ್ ಅಪ್ಪು, ಡಾನ್ಸ್ ವೇದ್ ಅಪ್ಪು. ದಿವ್ಯಾ ಮತ್ತು ಸೂರಜ್ ನಡುವೆ ಕುರ್ಚಿಗಾಗಿ ಹಣಾಹಣಿ ನಡೆದಿದೆ. ಅಂತಿಮವಾಗಿ ಯಾರ ಬೇಸ್ ಜಾಸ್ತಿ ಆದ ಮೇಲೆ ಪ್ರತಿಷ್ಠಾಪನೆ ಆಗಿದೆಯೋ ಅದನ್ನ ಅಳೆದು ನಾವು ನೋಡ್ತೀವಿ. ಒಂದ್ ನಿಮಿಷ, ಇಲ್ಲಿ 3ನೇ ಅಂಪೈರ್ ನ ಕೇಳೋಣ. ಒಂದು ಫೋಟೋ ಫಿನಿಶಿಂಗ್ ಅಲ್ಲಿ ಯಾರು ಫಸ್ಟ್ ಬೇಸ್ ನ ಸೀಟ್ ಟಚ್ ಮಾಡಿದ್ರು ಏನು ಅಂತ. ಥರ್ಡ್ ಅಂಪೈರ್ ಅವ್ರ ಆಕ್ಷನ್ ರಿಪ್ಲೇ ಪ್ರಕಾರ ಈ ಸೀಟ್ ಅಲ್ಲಿ ಕುತ್ಕೊಂತ ಇರೋದು ಸೂರಜ್. ದಿವ್ಯಾ ಥ್ಯಾಂಕ್ ಯು. ಹಾಗೆ ಒಂದು ಚೇರ್ ನ ಮೈನಸ್ ಮಾಡುವಂತ ಸಮಯ. ಇವಾಗ ಕಹಾನಿ ಮೇ ಟ್ವಿಸ್ಟ್ ಅಂತ ಇನ್ನೊಂದೇ ಒಂದು ಟ್ವಿಸ್ಟ್ ನ ಕೊಡ್ತಾ ಇದೀವಿ. ಯಾಕಂದ್ರೆ ಒಂದ್ ಚೇರ್ ಅಲ್ಲಿ ನಾನು ಕುತ್ಕೊಂತಾ ಇದ್ದೀನಿ. ಈಗ 4 ಚೇರು 6 ಜನ. 3, 2, 1 ಮ್ಯೂಸಿಕ್. ಈ ವಿಜಯೋತ್ಸವದಲ್ಲಿ ನಿಮ್ಮ 2 ಮಾತುಗಳು ಏನ್ ಅನ್ನಿಸ್ತಾ ಇದೆ? ಈ ತರ ಬಿದ್ದಿದ್ದೀರಾ. ಆಕ್ಚುಲಿ ಈಗ ನನಗೆ ಆಗ್ತಾ ಇರೋ ನೋವಿನಲ್ಲಿ ನಾನು ಏನು ಹೇಳ್ಕೊಳ್ಳೋಂತ ಪರಿಸ್ಥಿತಿ ಇಲ್ಲ. ಎಂತ ಬಾಳೋ ಇದು ಬೇಕು. ದಯವಿಟ್ಟು ನಾನು ಹೇಳ್ತೀನಿ, ಒಂದು ಪ್ರತಿಭೆನೆ ಅವರೆಲ್ಲ ಸೇರ್ಕೊಂಡು ತುಳಿದ್ರು. ನಾನು ಗೆಲ್ತಾ ಇದ್ದೆ. ನನ್ನ ಭಾಗದಲ್ಲಿ 2 ಜನ ಶತ್ರುಗಳಿದಾರಣ್ಣ. ಒಬ್ಬ ಮಡೇನೂರು. ಮಾನ ಮರ್ಯಾದೆ ಕಳಿಯಾಕೆ. ಬಹಳ ಅದ್ಭುತವಾಗಿ ಪ್ರದರ್ಶನ ಮಾಡಿದ್ರು. ಬಹಳ ಚೆನ್ನಾಗಿತ್ತು ಪ್ರದರ್ಶನ. ತುಂಬಾ ಥ್ಯಾಂಕ್ಸ್. ಸಂಜು ಬಸಲೆ ಅವರು ಬನ್ನಿ ಇಲ್ಲಿ. ನೀವು ಯಾರೋ ಇವರೆಲ್ಲ ಮಿಸ್ ಆಗಿದ್ದು. ಸಂಜು ತುಂಬಾ ಧನ್ಯವಾದಗಳು. ಕೇರಂ ಬೋರ್ಡ್ ಅಲ್ಲಿ ಸ್ವಲ್ಪ ಜೋರಾಗಿ ಹೊಡೆದಾಗ ಕೆಲವು ಪಾನ್ ಆಚೆ ಹೋಗ್ಬಿಡುತ್ತೆ ಗೊತ್ತಾ, ಆ ಟೈಪ್ ಅಲ್ಲಿ ನೀನು ಆಚೆ ಹೋಗ್ಬಿಟ್ಟೆ. ಕೂತ್ಕೋ ಹೋಗಪ್ಪ. ಈಗ 4 ಜನ ಸ್ಪರ್ಧಿಗಳು, 3 ಚೇರು. 3, 2, 1 ಮ್ಯೂಸಿಕ್. ನಿನ್ ಮಗಳು ನಂಗೆ ಚಿಕ್ಕೋಳಾಗಲ್ವ, ಪಕ್ಕದ ಮನೆ ಪದ್ಮ ನಂಗೆ ಜೋಡಿ ಆಗಲ್ವ. ಮನು, ನಾವು ಸೋಲೋದ್ರಿಂದ ಯಾರಿಗೂ 4 ಜನ ಅದಕ್ಕೆ ಖುಷಿ ಪಡ್ತಾರೆ ಅಂದ್ರೆ ಸೋಲೋಣ ಬಿಡ. ಅಣ್ಣ ನಾನು ಅದಕ್ಕೆ ಸೋತಿದ್ದು. ಹೌದಾ? ರೆಡಿ? 3, 2, 1 ಮ್ಯೂಸಿಕ್. ಏಳುವರೆಗೆ ತುಟಿ ಒಣಗತ್ತೆ ಏನು ಮಾಡೋಣ, ಹಾಳು ಎಣ್ಣೆ ಚಟ ಬಿಡಬೇಕು ಕಮ್ಮಿ ಕುಡಿಯೋಣ. ಒಂದೇ ಚೇರ. ಬನ್ರಿ ಇಲ್ಲಿ, ನಾನ್ ಫೇರ್ ಹೆಂಗ್ ಮಾಡಿದೆ ಅಂತ ಹೇಳ್ತೀನಿ. ಇದನ್ನ ಬನ್ನಿ ಇಲ್ಲಿ. ಒಂದು ಚೇರ್ ಎತ್ತಿದ್ರು ನೀವು ಬರೋ ಅಷ್ಟೊತ್ತಿಗೆ ಇನ್ನೂ ತುಂಬಾ ಟೈಮ್ ಇತ್ತು. ಒಂದು ಚೇರ್ ನ ಸೆಂಟರ್ಗೆ ಹಾಕಿನೇ ಇನ್ನೊಂದು ಚೇರ್ ತಗೊಂಡೋಗಿದ್ದು. ಸೊ ಹಾಗಾಗಿ ವಿನ್ನರ್ ಇಸ್ ರಾಕಿ
ಪಿಕ್ಚರ್ ಕಡೆಯಿಂದ ಗಿಫ್ಟ್. ಸೂರಜ್ ಮತ್ತು ಮನೋಹರ ಇಬ್ರು ದಯವಿಟ್ಟು ಸೇರಿ ನಿಮ್ ಕೈಯಾರೆ ರಾಖಿ ಗಿಫ್ಟ್ ನ ಕೊಡ್ರಪ್ಪ. ಕೊಡಿ, ಬರ್ಲಿ ಜೋರಾದ ಚಪ್ಪಾಳೆ. ನೋಡಿ, ಕೆಲವ್ರಿಗೆ ಹಾರರ್ ಸಿನಿಮಾ ಅಂದ್ರೆ ಭಯ, ಆದ್ರೆ ನೋಡಕ್ಕೆ ಒಂಥರ ಕ್ಯೂರಿಯಾಸಿಟಿ, ಹೆದರ್ಕೊಂಡೇ ನೋಡ್ತಿರ್ತಾರೆ. ಒಂದು ವೇಳೆ ಸಿನಿಮಾ ನೋಡುವಾಗ ಭಯ ಆಗ್ಬಿಟ್ರೆ ಕಣ್ಮುಚ್ಕೊಂಡ್ಬಿಡ್ತಾರೆ, ಪಕ್ಕದಲ್ಲಿರೋ ಕೈ ಹಿಡ್ಕೊಂತಾರೆ, ಇಲ್ಲಾಂದ್ರೆ ಅರ್ಧಕ್ಕೆ ಎದ್ದು ಹೋಗ್ಬಿಡ್ತಾರೆ. ಆದ್ರೆ ಇಲ್ಲಿ ದೆವ್ವ ಅಂತಂದ್ರೆ ಸೂಸು ಮಾಡ್ಕೊಳ್ಳೋ ವ್ಯಕ್ತಿ ಒಬ್ಬ ಹಾರರ್ ಸಿನಿಮಾ ನೋಡಕ್ಕೆ ಥಿಯೇಟರ್ಗೆ ಬಂದಿದ್ದಾನೆ. ಆದ್ರೆ ಒಬ್ನೇ ಬಂದಿಲ್ಲ, ಜೊತೆಗೆ ದೆವ್ವ ಓಡಿಸೋ ಮಂತ್ರವಾದಿನೂ ಕರ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಇಷ್ಟಕ್ಕೂ ಆ ಮಂತ್ರವಾದಿನ ಕರ್ಕೊಂಡ್ ಬಂದಾನೆ ಅನ್ಕೊಂಡಿದೀರಾ? ಈ ಸ್ಕಿಟ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಯಾಕೆ ನಾ ಪರ್ಫಾರ್ಮ್ ಮಾಡಕ್ ಬರ್ತಾ ಇದಾರೆ ಹಾಸನದ ಸಂತೋಷ್, ಚನ್ನರಾಯಪಟ್ಟಣದ ವಾಣಿ, ಬೆಳ್ತಂಗಡಿಯ ಅನೀಶ್, ಹಿತೇಶ್, ಮಂಡ್ಯದ ದೀಪಿಕಾ, ಮಂಗಳೂರಿನ ಸೂರಜ್, ಮಂಡ್ಯದ ಮಿಂಚು, ಸಾಗರದ ಉದಯ್, ಕಾರವಾರದ ಸೂರ್ಯ ಹಾಗೂ ಗದಗಿನ ಉಮೇಶ್ ಕಿನ್ನಾಳ್. ನನಗೆ ಖಂಡಿತವಾಗ್ಲೂ ಭರವಸೆ ಇದೆ, ನಿಮ್ ಜೋಸ್ ನೋಡೇ ಖುಷಿ ಆಯ್ತೈತೆ. ಇದೇ ಜೋಸು ಕೊನೆವರೆಗೂ ಇರ್ಲಿ. ಮೇಡಮ್ ನಮಸ್ಕಾರ, ನನ್ನ ಹೆಸರು ದಾಮೋದರ ಅಂತ. ಪ್ರೀತಿಯಿಂದ ಜನ ದಾಮೋ 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 ಅಂತ ಕರೀತಾರೆ. ನಾಗೇಶ್ ಸರ್ ಕರೀತವ್ರು, ಬೇಗ ಬಾರೋ. ಅಣ್ಣ ಕೊಟ್ಟ ಪಂಚನ್ನ ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳುಕಂದ, ಅಲ್ಲಿವರೆಗೂ ಹೇಳ್ಬೇಡ ಅಣ್ಣ. ನನ್ನ ಮನವಿ, ನನಗೆ ಸಿನಿಮಾ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ಹಾರರ್ ಸಿನಿಮಾ ಅಂದ್ರೆ ಇನ್ನೂ ಇಷ್ಟ. ಆದ್ರೆ ಸ್ವಲ್ಪ ಭಯ ಅಣ್ಣ. ಅಣ್ಣ, ಜೀವ ಕೊಡೋಳು ಅವ್ವ ಜೀವ ತೆಗೆಯುತ್ತೆ ದೆವ್ವ ಅನ್ನೋ ಒಂದು ಹೊಸ ಸಿನಿಮಾ ರಿಲೀಸ್ ಆಗೈತಣ್ಣ. ಅದ್ ನೋಡಕ್ ಹೋಯ್ತಾ ಇದೀನಿ, ಒಂಚೂರು ಆಶೀರ್ವಾದ ಮಾಡಿ. ಬೇಡ ಅಣ್ಣ, ಬೇಡ ಅಣ್ಣ, ಬೇಡ ಅಣ್ಣ. ಆ ಥಿಯೇಟರ್ ಅಲ್ಲಿ ಕೂತಿರೋರ್ಗೆ ಒಂದೇ ಒಂದು ಬಿಸ್ಕೆಟ್ ಕೊಟ್ಟವ್ರಣ್ಣ, ಹೋಗೋತಿ ಖಾಲಿ ಆಗ್ಬಿಡ್ತದೆ. ನಾನ್ ಬಂದಾಗ ಸ್ಪಿರಿಟ್ ತುಂಬ್ತಾ ಇದ್ದೀರಲ್ಲಣ್ಣ. ಅಯ್ಯೋ ಅಣ್ಣ, ಸಿನಿಮಾ ನೋಡಕ್ ಹೋಯ್ತಿದೀನಿ, ಬಟ್ರೆ ನಿಮ್ದಮ್ಮ ಅಂತೀನಿ, ನೀವಾದ್ರೂ ನಗಬೇಕು. ನಾನು ಕರೆದು ಏನು ಹೇಳಲ್ಲ ಕಿವಿ. ನೀವು ಆಶೀರ್ವಾದ ಮಾಡಿ, ಸ್ವಲ್ಪ ಭಯ ಆಯ್ತೈತೆ ಪ್ಲೀಸ್. ಜನುಮದ ಜೊತೆ ನಾನೆಂದು ನಿನಗೆ, ನೀನೇ ಹೋದರು ನಾನಿನ್ನ ಜೊತೆಗೆ. ತಂಗಾಳಿರಲಿ ಬಿರುಗಾಳಿರಲಿ ಬಿತ್ತಿರಲಾರೆ. ಉಮೇಶ್ ಕಿನ್ನಾಳ್ ನೋಡ್ತಾ ನೋಡ್ತಾ ಇಷ್ಟ ಆಗಲ್ಲ, ಇನ್ಮೇಲೆ ಹೊರಿತಾ ಇಷ್ಟ ಆಯ್ತಾನೆ. ಅಯ್ಯೋ, ಸಿನಿಮಾ ಬೇರೆ ನೋಡಕ್ ಬಂದಿದ್ದೀನಿ, ಭಯ ಆಯ್ತೈತೆ. ಸಿನಿಮಾ ನೋಡಕ್ ಭಯ ಆಗೋನು ಹೆಂಗ್ ನೋಡ್ತೀಯ? ಓಯ್ ಓಯ್, ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ಓಯ್, ಎಕ್ಸಾಮ್ಗೆ ಹಾಲ್ ಟಿಕೆಟ್ ನ ಪೂಜೆ ಮಾಡ್ಸ್ಕೊಂಡ್ ತಗೊಂಡೋಗಲ್ವಾ, ಹಂಗೆ ಟಿಕೆಟ್ಗೆ ಪೂಜೆ ಮಾಡ್ಸ್ಕೊಂತ ಬಂದಿದ್ದೀನಿ. ಓಯ್, ಏನ್ ಮಾಡ್ತಾ ಇದೀಯಾ? ಮಿಮಿಕ್ರಿ. ಯಾರ್ದು? ಎಮ್ಮೆದು. ಒಂದು 2 3 4 ಕರೆಕ್ಟ್ ಸೀಟಲ್ಲಿ ಕೂತಿದ್ದೀನಿ. 2H3 ಆ ಸೀಟ್ ನಂದು. ಫಸ್ಟ್ ನಾನ್ ಬಂದಿರೋದು. ಇಲ್ಲಣ್ಣ, ಆ ಸೀಟ್ ನಂದು. ಫಸ್ಟ್ ನಾನ್ ಬಂದಿದ್ದೀನಿ ಕಣೋ. ಟಿಕೆಟ್ ನಂಬರ್ ನೋಡ್ಗುರು. ಟಿಕೆಟ್ ನಂಬರ್ ಬಿತ್ತ ಯಾಗ ಅಲ್ಲಿ ಅಂಟಿಸ್ಕೊಂಡ್ ಕೂತ್ಕೋ. ದಾಮು ಒಬ್ನೇ ಬಂದಿದ್ಯಾ? ಅಯ್ಯೋ, ನಾನು ಹೆಂಡತಿ ಕರ್ಕ ಬರ್ನ ಅನ್ಕಂಡೆ, ಗದ್ದೆಗ್ ನೀರ್ ಬಿಡ್ಬೇಕಾಯ್ತಲ್ಲ, ಬುಟ್ಕೊಂಡ್ ಕೂತ್ಕೊಂತ ಬುಟ್ ಬಂದ್ಬಿಟ್ಟೆ ಕಣ. ಅಪ್ಪ, ನಂದೇ ನನ್ಗೆ ಜಾಸ್ತಿ ಆಗಿದೆ. ನಿನ್ನ ಹೆಂಡತಿ ಬಗ್ಗೆ ಯಾರೋ ಕೇಳಿದ್ರು. ಓಯ್, ನೀವೇ ತಾನೇ ಕೇಳಿದ್ದು? ಕೇಳಿದ್ದವನಲ್ಲ ದಾಮು, ನಾನು. ಅಪ್ಪ, ದಾಮು, ದೆವ್ವ ಅಂದ್ರೆ ಭಯನಾ? ಈ ಪಿಕ್ಚರ್ ಅಲ್ಲಿ ಬರೋ ದೆವ್ವ ಇನ್ನು ಭಯಾನಕವಾಗಿದೆ. ಯಾರು ಸರ್ ಇವಳು? ಇವಳ ವರ್ಷದ 365 ದಿನಾನು ದೆವ್ವದ ಸಿನಿಮಾ ನೋಡಿ ನೋಡಿ ದೆವ್ವ ತರ ಆಗಿದ್ದಾಳೆ. ಜೀವ ಕೊಡೋಳು
ಜೀವ ತೆಗೆಯುತ್ತೇನೆ. ಏನ ದೆವ್ವ ಅಂದ್ರೆ ಭಯ ಕಣಣ. ಅಲ್ಲಿ ಇಷ್ಟು ಭಯ ತಂದು ಸಿನಿಮಾ ಹೆಂಗ ನೋಡ್ತ್ಯಾ? ಓ ರಾಕಿ ಹಬ್ಬನ ಸಾರ್, ಇದೆಲ್ಲ ತಾಯ್ತಾ ನೋಡಿ. ಇದು ಆಪ್ತ ಮಿತ್ರ, ಇದು ನಾನಿನ್ನ ಬಿಡಲಾರೆ, ಇದು ಆಪ್ತ ರಕ್ಷಕ, ಇದು ಎಂಚರ. ಈ ಪಿಕ್ಚರ್ಗೊಂದ್ ಕಟ್ಕೊ ಬರ್ಬೇಕಾಗಿತ್ತು. ಸರ್ ಯಾರ್ ಸರ್ ಇವಳು ಇಷ್ಟೊಂದು ಎದುರಿಸ್ತಾಳೆ? ಸರ್ ಗೆಜ್ಜೆ ಸೌಂಡ್ ಕೇಳಿಸ್ತಿತ್ತು ಸರ್. ನನ್ನ ಮಗನೇ ನಿಂತೋರ್ತಾರೆ ತಡೆಯಕ್ಕಾಗ್ತಿಲ್ಲ. ಇನ್ನು ಗೆಜ್ಜೆ ಸೌಂಡ್ ಎಲ್ಲಿಂದ ಕೇಳತ್ತ? ಸರ್ ಗೆಜ್ಜೆ ಸೌಂಡ್ ಕೇಳಿಸ್ತೈತೆ ಸರ್. ನನ್ನ ಮಗನೇ ಗೆಜ್ಜೆಲ್ಲ ಕಣೋ, ದೆವ್ವನು ಅಲ್ಲ, ಅದು ನನ್ನ ಹೆಂಡತಿ. ಸರ್ ಇವಳನ್ನ ಬೀದಿಲಿ ಮೇಕಪ್ ಹಾಕ್ತೆ ಹಂಗೆ ಓಡಾಡಿಸ್ಬೇಡಿ. ಯಾಕೆ? ಹುಡುಗರೆಲ್ಲ ಸತ್ತೋಗ್ಬಿಡ್ತಾರೆ. ಎಷ್ಟೊತ್ತಿಗೆ ಬರೋದು? ಆಫೀಸಲ್ಲಿ ಪರ್ಮಿಷನ್ ಕೊಡೋದಕ್ಕೆ ಇಷ್ಟೊತ್ತಾಯ್ತು ರೀ. ಸರಿ ಸರಿ, ಮೊದ್ಲ ಗೆಜ್ಜೆ ಬಿಚ್ಚು, ಎಲ್ಲ ಎದುರ್ಕೊಂಡು ಸಾಯ್ತಾವ್ರೆ. ಸರ್ ನಿಮ್ ಹೆಂಡತಿ ಏನ್ ಕೆಲಸ ಮಾಡೋದು? ಕಾಲ್ ಸೆಂಟರ್. ಅಪ್ಪ ಸುಮ್ಮನೆ ಏನಾಯ್ತಾ? ಸರ್ ಸಿನಿಮಾ ಒಳಗ್ ಭಯ ಐತೈತೆ, ನಮ್ ಗುರುಗಳು ಕರೆಸ್ತೀರಿ. ಯಾವನೋ ನಿನ್ ಗುರು? ಯಾವನ ಗುರುಗಳೇ? ಕಾಡಿ ಮಾರವ್ವ ಇಲ್ಲೇಕೆ ಬಂದಿರುವೆ ದೆವ್ವ? ಅದು ಅಸಿಸ್ಟೆಂಟ್ ಅಲ್ಲ ಆರ್ಕೆಸ್ಟ್ರಾ ಡ್ಯಾನ್ಸರ ಒಂದು ಗೊತ್ತಾಗ್ತಿಲ್ಲ. ಜಡ್ಜಸ್, ಈ ಸ್ಕಿಟ್ ಮುಗಿದ ಮೇಲೆ ನನಗೆ ನೀವು ಏನ್ ಕಮೆಂಟ್ ಕೊಡ್ತೀನಿ ಅಂತ ಗೊತ್ತುಂಟು. ಸೂರಜ್ ನಿನ್ ಗೆಟಪ್ ಸಾಕಾಗುಂಟು. ಒಳಗೋಗೋಣ. ಓಪನಿಂಗ್ ಅಲ್ಲಿ ಅವನೇ ನಮ್ ಗುರುಗಳ ಹತ್ರನೇ ಟಿಕೆಟ್ ಕೇಳ್ತಾ ತಗೋ. ಗುರುಗಳೇ ಬನ್ನಿ. ಎಸ್ ಯಾವ ಸೈಡ್ ಹೋಗೋ. ನಮ್ ಗುರುಗಳ ಮೇಲೆ ಕೈ ಮಾಡತ್ಯಾ? ಅವರು ಮಂತ್ರವಾದಿ, ಅದು ಸೆಟಪ್ ಬೂದಿ. ಸೆಟಪ್ ಎಲ್ಲ ಕಣೋ, ಅಸಿಸ್ಟೆಂಟ್ ಸರ್ ನಿಮ್ದು ಅಮ್ಮ ಅಂತ ಕೂತ್ ಕಳಿ ಸರ್, ಸಿನಿಮಾ ನೋಡ್ಬೇಕು, ಡಿಸ್ಟರ್ಬ್ ಮಾಡ್ಬೇಡಿ. ಕುಂತ್ ಕಳಿ ಗುರುಗಳೇ. ಸ್ವಲ್ಪ ಸುಮ್ನಿರ್ತೀಯ, ಸಿನಿಮಾ ಶುರು ಆಗತ್ತೆ. ಪ್ಲೀಸ್ ಸರ್ ಸುಮ್ನಿರಿ ಸರ್. ಸುಮ್ನಿರ. ಈ ಪಟ್ಟಣಕ್ಕೆ ಏನಾಗಿದೆ? ಯಾರೂ ನಿಗಾಡ್ತಾ ಇಲ್ಲ. ನಾನು ಮುಖೇಶ್ 6 ವರ್ಷದಿಂದ ಗುಟ್ಕಾ ಜಿಗಿತಾ ಇದ್ದೆ. ಫಸ್ಟ್ ಸೀಸನ್ ಫಸ್ಟ್ ಎಪಿಸೋಡ್ ಅಲ್ಲಿ ಬಂದಿದ್ದೆ. ಆಮೇಲೆ ನಾನು ಹೆಲ್ಲೋಟಲ್ಲಿ ತುಂಬಾ ಬಿಜಿ ಆಗ್ಬಿಟ್ಟೆ, ಹಂಗಾಗಿ ಥಿಯೇಟರ್ಗೆಲ್ಲ ಬರಕಾಯ್ತಾ ಇಲ್ಲ. ನಮ್ ತಂಗಿ ವಾಣಿ ಬತ್ತಾಳೆ. ಅಣ್ಣ ತಂಬಾಕು ನನ್ನ ಜೀವನವನ್ನೇ ಬಲಿ ತೆಗೆದುಕೊಂಡು ನೋಡ್ರಪ್ಪ, ಬೀಡಿ ಸಿಗರೇಟ್ ಎಲ್ಲ ಸೇದಕ್ ಹೋಗ್ಬೇಡಿ. ಕ್ಯಾನ್ಸರ್ ಬಂದ್ರು ಬರ್ಬೋದು. ಕೊರೋನಾ ಬಂದೆ ತಾಳು ಅಂತೇಳಿ ಬಿಸಿನೀರಿಗೆ 90 ಹಾಕೊಂಡು ಕುಡಿದ್ರೆ ಹೋಗ್ಬಿಡುತ್ತೆ ಅಂತೇಳಿ ಎಣ್ಣೆ ಗಿಣ್ಣೆ ಮಾತ್ರ ಹೊಡಿಯಕ್ ಹೋಗ್ಬೇಡಿ. ಸಾವು ಸಂಭವಿಸಬಹುದು. ಸಿಕೆಸಿ ಸರ್ಕಾರದಿಂದ ಜನಹಿತಕ್ಕಾಗಿ ಜಾರಿ. ಅಯ್ಯೋಟಪ್ಪ, ನಮಗ ಮತ್ತೇನೋ ನಿನ್ ಪ್ರಾಬ್ಲಮ್? ದೆವ್ವ ಅಪ್ಪ ತಂದೆ, ಅದು ದೆವ್ವಲ್ಲ ಕಣೋ, ಮುಖೇಶ್ ಅಂದ ಆಡು. ಇವು ಲೋಕೇಶ್ ಅವ್ರ ತಮ್ಮನ ಅವನು. ಅಯ್ಯೋ ಗುರುಗಳೇ, ತುಂಬಾ ಭಯ ಆಗ್ತದೆ, ಏನಾದ್ರು ಮಾಡಿ ಗುರುಗಳೇ. ಭಯ ಪಡಬೇಡ. ತಗೋ ವರ್ಕೆ ಸಾಧನಂ, ತಗೋ ಚಪ್ಪಲಿ ಸಾಧನಂ, ಎಟ್ಟಿಗೆ ದ್ವಿಮುಖಂ. ಯಾಕೆ ನಮ್ಗೆ ಹೊಡಿತಿದ್ಯಾ? ಅಯ್ಯೋ ನಿಮ್ಗೆ ಹೊಡಿತಲ್ಲ, ದೆವ್ ಹೊಡಿತಾರದು. ನನ್ನ ಮಗನೇ ಎಷ್ಟು ಕೊಟ್ಟು ಕರ್ಕೊಂಡ್ ಬಂದಿದ್ಯೋ?
50,000. 50,000? ಅಲ್ಲ ಕಣು, ಈ ಸಿನಿಮಾದಲ್ಲಿ ದೆವ್ವ ಕ್ಯಾರೆಕ್ಟರ್ ಅವ್ರಿಗೆ 50,000 ರೆಮ್ಯುನೇಷನ್ ಕೊಡಲ್ಲಲ್ಲೋ? ದೆವ್ವ ಬಿಡ್ಸೋರ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡು ಕಣಣ. ಅಕ್ಕ ನೀವಾದ್ರೂ ಹೇಳಿ ಅಕ್ಕ, ಒಂದ್ ಸ್ವಲ್ಪವಾ? ಮಗನೇ, ನನ್ ಮುಂದೆ ನನ್ನ ಹೆಂಡತಿ ಕೈ ಹಿಡ್ಕೊಂಡು ಪರ್ಮಿಷನ್ ಕೇಳ್ತಿದ್ಯಾ? ಅಯ್ಯೋ ಸುಮ್ನಿರಿ, ಪಾಪ ನೋಡಕೊಳೆ ಮಗಿಂತಾರ ಅವನು. ಬಿಡ್ತೀನಿ ನಿನ್ಗೆ. ಭಕ್ತ ಗುರುಗಳೇ ಇಲ್ಲಿ ಹೇಳಿ ಗುರುಗಳೇ. ನೆಕ್ಸ್ಟ್ ಸೀನ್ ಅಲ್ಲಿರೋ ದೆವ್ವ ತುಂಬಾ ಭಯಾನಕವಾಗಿರೋದು. ಹೌದು ಗುರುಗಳೇ. ಅದಕ್ಕೆ 4 ಕೈ ಉಂಟು, 4 ಕಾಲುಂಟು. ಅದು 4 ಕೈಯಲ್ಲಿ ನಿನ್ ಕುತ್ತಿಗೆ ಹಿಡಿದು ಸಿನಿಮಾ ನೋಡಕ್ ಬಂದಿದ್ದೆ, ಏನ್ ಮಾಡಕ್ ಬಂದಿದ್ದ? ಯಾವ ಪಾರ್ಟಿ ಕಣ್ಣು ಇವನು? ಅಣ್ಣ ಅಣೆ ಇಲ್ಲೂ ಬಂದ್ಬಿಟ್ಟಿದ್ಯಾ ಅಣ್ಣ? ಅಣೆ ಕೂತ್ಕೋಣ. ಚಿಕನಿ, ಎನಿ ಪ್ರಾಬ್ಲಮ್? ನೋ ಪ್ರಾಬ್ಲಮ್. ಸಿಟ್ ಟೈಟ್ಲಿ. ಮಗನೇ, ಮುಚ್ಕೊಂಡು ಸಿನಿಮಾ ನೋಡಿದ್ರ ಸರಿ. ಅಪ್ಪ ಇಂಟರ್ವಲ್ ಬಿಡ್ತು ಅಣ್ಣ. ಇಂಟರ್ವಲ್ ವರ್ಗು ಸಿನಿಮಾ ಚೆನ್ನಾಗಿತ್ತಲ್ವೇನಣ್ಣ? ಅಪ್ಪ ಸ್ಟಾರ್ಟಿಂದ ನೋಡಕ್ ಬಿಡಿಲಿ, ನಿನ್ ಇಂಟರ್ವಲ್ ಏನೋ? ಗುರುಗಳೇ, ನನ್ಗೆ ಸುಸ್ಸುಗ್ ಅರ್ಜೆಂಟ್ ಆಗಿದೆ, ಭಯ ಆಗ್ತಿದೆ, ಏನಾರು ಮಾಡಿ ಗುರುಗಳೇ. ಚಿಕನಿ, ಈ ಲಿಂಬೆ ಹಣ್ಣ ಗಟ್ಟಿಯಾಗಿ ಇಚ್ಕೊಂಡು ಸುಸ್ಸು ಮಾಡು. ಬಿಸಾಕಿ ಸೀದಾ ಬಂದಿಲ್ ಕೂತ್ಕೋ, ಏನು ಆಗಲ್ಲ. ಓಕೆ ಗುರುಗಳೇ. ಚಿಕನಿ, ಸಿನಿಮಾ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಅಲ್ಲ, ಬೇರೆ ಸಿನಿಮಾಕ್ ಹೋಗ್ಬೇಕಾ? ಬೇಡ ಬೇಡ, ಇದೇ ಚೆನ್ನಾಗಿದೆ. ಓ ಕಳ್ಳಿ. ಚೆಲುವೆ ನೀನು ನಕ್ಕರೆ, ಬದುಕು ಹಾಲು ಸಕ್ಕರೆ. ಚೆಲುವ ನಿನ್ನ ಅಕ್ಕರೆ, ಪ್ರತಿ ಕ್ಷಣವೂ, ಪ್ರತಿದಿನವೂ, ಪ್ರತಿ ಜನ್ಮದಲ್ಲೂ. ಅಯ್ಯೋ ಟಪ್ಪ, ನನ್ನ ಮಕ್ಕ ಇಲ್ಲೆಲ್ಲ ಅಂಗಡಿ ಸೆಟ್ ಬಿಟ್ಟು ಅವನೊಬ್ಬ ನನ್ನ ಮೂತ್ರ ಕಳಿಸಿ ನೀವು ಮಾತ್ರ ಡ್ಯೂಯೇಟ್ ಆಡ್ತಿದ್ದೀರಾ. 5 ನಿಮಿಷದಲ್ಲಿ ಸಿನಿಮಾ ಶುರು ಆಗತ್ತೆ. ಅಷ್ಟರೊಳಗೆ ಈ ಸಾಮಾನು ಎತ್ತಿ ಬಿಸಾಡಿರೋ ಸಲಿ, ಇಲ್ಲಾಂದ್ರೆ ನನ್ನ ಕೈಯಾರೆ ನಿಮ್ಮ ಸಾಮಾನು ಕಿತ್ತು ಬಿಸಾಡ್ತೇನೆ. ನಮ್ ಗುರುಗಳ ಸಾಮಾನು ಕಿತ್ತು ಬಿಸಾಕ್ತೀಯಾ? ಭಕ್ತ, ನೆಕ್ಸ್ಟ್ ಬರೋ ಸೀನು ಇನ್ನೂ ಭಯಾನಕವಾಗಿರೋದು. ಆ ದೆವ್ವಕ್ಕೆ ಸೀಟಲ್ಲಿ ಕೂತವ್ರು ಕಂಡ್ರೆ ಆಗಲ್ಲ. ಲೇಡೀಸ್ ಕ್ಯಾಚ್ ಹಾಕು, ಗೋ. ಲೇಡೀಸಾ ಬಾರೋ ಬಾ. ಸರ್, ಈ ಸೀಟ್ ನಿಮ್ದಲ್ವಾ? ಇಲ್ಲೇ ಬಂದು ಕುಂತ್ಕೊಳ್ಳಿ ಸರ್. ಬೇಡಣ್ಣ, ಇದೇ ಕಂಫರ್ಟ್ ಆಗಿದೆ. ಪ್ಲೀಸ್ ಕುಂತ್ಕೊಳ್ಳಿ ಸರ್. ಬೇಡ ಅಂತ ಹೇಳಿಲ್ವಾ? ಅಯ್ಯೋ, ನಿಮ್ ಹೆಂಡತಿ ಜೊತೆನಾದ್ರೂ ಕೂರ ಕುಡಿ ಸಾ. ಏನು ಅಂದೆ? ನನ್ ಮುಂದೆ ನನ್ನ ಹೆಂಡತಿ ಪಕ್ಕ ಕೂರ್ಬೇಕಂತ? ನಾಯಿ ನನ್ನ ಮಗನೇ, ನನ್ನ ಹೆಂಡತಿ ಪಕ್ಕ ಕೂರ್ಬೇಕಂತ? ಅಯ್ಯೋ ಇವನೊಬ್ಬ ಕೂರ್ಬೇಕ, ಕಣ್ಣೇ ಕಾಣಿಸಲ್ಲ. ನನ್ನ ಮಗನ ನನ್ನ ಹೆಂಡತಿ ಪಕ್ಕ ಕೂರ್ಬೇಕಂತ? ಇನ್ನೊಂದ್ಸಲ ನನ್ನ ಹೆಂಡತಿ ಪಕ್ಕ ಕೂರ್ತೀನಿ ಅಂದ್ರೆ ಮೆಟ್ ತಗೊಂಡು ಹೊಡಿತೀನಿ. ನೀನೇನೇ ಮಾಡ್ತಿದ್ಯಾ? ಅವನ ಪಕ್ಕ ಕೂರ್ಬೇಡ. ಇವನು ಹೆಂಗೆ ಸಿನಿಮಾ ನೋಡ್ತಾನೆ, ನಾನು ನೋಡ್ತೀನಿ. ಹಾಯ್ ಹಾಯ್. ಮತ್ತೇನೋ ಮಾಡ್ತಿದ್ದೆ. ಬೈ ಕಡೆ ಬೈ ಕಡೆ ಮಗನೇ, ಹೆಂಗ್ ಸಿನಿಮಾ ನೋಡ್ತೀನಿ, ನಾನು ನೋಡ್ತೇನೆ. ಏನೋ ನೋಡ್ತಿದ್ಯಾ? ಬಾರ ಈ ಕಡೆ ನನ್ನ ಮಗನೇ. ಸರ್, ಏನ ದೆವ್ವ ಅಂತ ಭಯ ಬಿಡ್ತು ಸರ್, ಅದಕ್ಕೆ. ನಂಗೆ ಆಚರಣೆ ಸರಿ ಇಲ್ವಲ್ಲ ಗುರುಗಳೇ, ಎಲ್ಲರೂ ಬಂದು ಹೊಡಿತಾರೆ. ಸಿನಿಮಾ ನೋಡು ಗುರುಗಳೇ, ಕರೆಂಟ್ ಹೋಗ್ಬಿಟ್ಟದೆ, ಸಿಕ್ಕಾಬಟ್ಟೆ ಭಯ ಆಗ್ತೈತೆ ಗುರುಗಳೇ. ಏನು ಭಯ ಪಡ್ಬೇಡ, ತಕೋ ಈ ಬೂದಿನ, ಎಲ್ರು ಮುಖ ಕಚ್ಕೋ, ಕರೆಕ್ಟ್ ಆಗುತ್ತೆ. ಖೋ ಖೋ. ದೇವ
ಮಗನ ದೆವ್ವಲ್ಲ ಕಣೋ, ನನ್ ಮೊಬೈಲ್ ರಿಂಗ್ ಟೋನು. ಇಂಟೋನಾ ದೆವ್ವ ಅನ್ಕೊಬಿಟ್ಟೆ ಸರ್. ಅಯ್ಯೋ ನನ್ನ ಮಗನ ಮುಚ್ಚ ಸಿನಿಮಾ ನೋಡು. ಏಯ್, ಎಲ್ಲ ಆಗ್ತಿರೋದು ನಿನ್ನಿಂದ ನನ್ನ ಮಗನೇ. ಅವನು ಸಿನಿಮಾದಲ್ಲಿ ಬರೋ ದೆವ್ವಕ್ಕಿಂತ ಜಾಸ್ತಿ ನಿನ್ನ ನೋಡ್ಕೊಂಡು ಎದುರ್ತಿದ್ದಾನೆ. ಮಕ್ಳ ಸಿನಿಮಾ ನೋಡಕ್ ಹೋದ್ರೆ ನಿಮ್ಮ ಅಂಗಡಿ ಸೆಟಪ್ ಹಾಕಿ ಇದೆಲ್ಲ ಹಾಳು ಮಾಡ್ತಿದ್ದಾರೆ. ಕ್ಲೈಮ್ಯಾಕ್ಸ್ ನೋಡ್ಕೊಂಡು ಹೋಗೋಣ ಬನ್ನಿ. ಏನು ನನ್ನ ಮಕ್ಕಳ ಫಸ್ಟ್ ಇಂದ ಸಿನಿಮಾ ನೋಡಕ್ ಬಿಟ್ಟಿಲ್ಲ, ಕ್ಲೈಮ್ಯಾಕ್ಸ್ ನಾನ್ ತೋರಿಸಿನಿ. ಸಾರ್ ಏನು ಡುಯೆಟ್ ಸೀನ್ ಏನಾರು ಇಟ್ಟವ್ರ ಸರ್? ಇಟ್ಟವ್ರೆ ನನ್ನ ಮಗನ ತಗೋ. ಏಯ್ ದೆವ್ವ, ಸ್ಕಿಟ್ ಅಲ್ಲಿ ಪೂರ್ತಿ ಡೈಲಾಗ್ ಇಲ್ದ ಬರೀ ನಗ್ತಾನೆ ಸ್ಕಿಟ್ ಮಾಡ್ತಿದ್ಯಾ? ದೆವ್ವಲ್ಲ ಕಣೋ, ಇವ್ರದ್ದೆಲ್ಲರದ. ಹಲೋ ಸರ್, ಎಲ್ಲ ಎದುರ್ಕೊಂಡು ಸಾಯ್ತವ್ರೆ, ನೀವ್ ಎದುರಲ್ವಾ? ನಾನು ಎದುರುದಿಲ್ಲ. ಯಾಕೆ? ಯಾಕಂದ್ರೆ ನಾನು ದೊಡ್ಡ. ನೀನಾದ್ರೆ ಇನ್ನೇನ್ ನೋಡ್ತಿದ್ದೆ? ಪೂರ್ತಿ ಪಿಕ್ಚರ್ ಥಿಯೇಟರ್ ಕ್ಲೋಸ್ ಮಾಡೋರೆ. ಬೋಲಿ ಜೋಳದ ಜೋಶ್. ಥಿಯೇಟರ್ ಹೋಗಿ ಕುತ್ಕೊಂಡು ದೆವ್ವ ಸಿನಿಮಾ ನೋಡಿದೀವಿ, ಮನೇಲಿ ಕುತ್ಕೊಂಡು ದೆವ್ವ ಸಿನಿಮಾ ನೋಡಿದೀವಿ, ಆದ್ರೆ ದೆವ್ವದ ಜೊತೆನೆ ಕುತ್ಕೊಂಡು ದೆವ್ವದ ಸಿನಿಮಾ ನೋಡಿದೀವ? ಇಲ್ಲ, ಇಲ್ಲಿ ನೋಡಿದೀವಿ. ಯಾಕೆಂದ್ರೆ ಇದು ಕಾಮಿಡಿ ಕಿರಾಡಿ ವೇದಿಕೆಯಲ್ಲಿ ನಗು ಉಡ್ಸಕ್ಕೆ ಏನು ಬೇಕಾರಾಗ್ಬೋದು, ಅದೇ ತರದ ಒಂದು ಹಾರರ್ ಕಾಮಿಡಿ ಪ್ರಯತ್ನ ಇಲ್ಲ ಆಯ್ತು. ಜಡ್ಜಸ್ ಏನ್ ಹೇಳ್ತಾರೆ ಅಂತ ನೋಡೋಣ. ರಕ್ಷಿತಾಂಬೆ ಅವರು ಹೇಳ್ತಾರೆ, ಇಟ್ ವಾಸ್ ಅ ನೈಸ್ ಕಾನ್ಸೆಪ್ಟ್. ಹಾರರ್ ಮೂವಿಗೆ ಬಂದ್ಬಿಟ್ಟು ಭಯ ಪಡೋದು, ದೆವ್ವದ ಜೊತೆನೆ ಸಿನಿಮಾ. ಆಕ್ಟರ್ಸ್ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು, ಸ್ಪೆಷಲಿ ಮುಖೇಶ್ ಅಂಡ್ ಉಮೇಶ್, ಬೋತ್ ಆಫ್ ದೆಮ್ ವೆರಿ ಗುಡ್ ಸರ್. ವಾಣಿ ಚೆನ್ನಾಗಿ ಆಕ್ಟ್ ಮಾಡ್ಬೇಕಂದ, ನೀನು ಚೆನ್ನಾಗಿ ಕಾಣಿಸ್ತಿದ್ಯಾ. ವಾಟ್ ಅ ಬ್ಯೂಟಿಫುಲ್ ಗರ್ಲ್. ಓಕೆ, ಎಸ್. ಭಟ್ರೆ ಏನ್ ಹೇಳ್ತೀರಿ? ಸಂತು ಪುಕ್ಲನ್ ಕ್ಯಾರೆಕ್ಟರ್ ಅವ್ನ್ ಚೆನ್ನಾಗಿ ಸೂಟ್ ಆಗುತ್ತೆ. ಸಖತ್ತಾಗಿ ಜರ್ಕ್ಗಳು ತಗೊಂಡು ಹೆದರೋದು ಗಿದ್ರೋದು ಎಲ್ಲ ಕಳೆ ಕಟ್ಸಕ್ ಟ್ರೈ ಮಾಡ್ದ ಅವನು. ವಾಣಿ ಅವ್ರ ಪೋರ್ಷನ್ ಚಿಕ್ಕದಾಗಿದ್ರೆ ಇಂಟ್ರೆಸ್ಟಿಂಗ್ ಆಗಿತ್ತು. ಅದೊಂದು ಹೊಸ ತಿಳ್ಕೊಂಡಿದ್ದೆ ನಾನು ದೊಡ್ಡ ಮಂಗಳೂರದ ಅದು ಅವರು ಬಿಡಪ್ಪ, ಅವ್ರು ದೊಡ್ಡ ಟೈಮಿಂಗ್ ಅಲ್ಲಿ ಅದು ಕೇಳಕ್ಕೆ ಒಂಥರ ಚೆನ್ನಾಗಿದೆ. ಅಂದ್ರೆ ಅದರಲ್ಲಿ ಬೈದ್ರೋ ಹೊಗಳಿದ್ರೋ ಏನೋ ಗೊತ್ತಾಗೋದಿಲ್ಲ, ಏನು ಭಾರಿ ದೊಡ್ಡ. ಅದು ಚೆನ್ನಾಗಿತ್ತು, ಚೆನ್ನಾಗಿ ಹೈಲೈಟ್ ಮಾಡ್ತಿದೆ. ಮಿಂಚು ಅವರು ಯಥಾ ಪ್ರಕಾರ ಡ್ಯಾನ್ಸ್ ಮಾಡಿ ಒಂದಿಷ್ಟು ಮಳೆ ಬರ್ಸಿದ್ರು ಸ್ಟೇಜ್ ಅಲ್ಲಿ. ಮುಖೇಶ ಹಳೇ ಎಂಟ್ರಿ ನೆನಪಿಸ್ತೇನೆ ನೀನು. 5 ವರ್ಷದ ಪ್ಯಾಕು ಪೋರ್ಷನ್ಸ್ ಎಲ್ಲ ಚೆನ್ನಾಗಿತ್ತು. ದೀಪಿಕಾ ಅವ್ರ ಪೋರ್ಷನ್. ಕಿನ್ನಾಳ ಬಲೆ ಇಷ್ಟ ಆಗ್ಬಿಟ್ಟ, ಸುಮ್ಮನೆ ಇದ್ರೆ ಭಾರಿ ಮಜಾ ಕೊಡ್ತೀಯ ಕಡೆ ನೀನು. ಥ್ಯಾಂಕ್ ಯು ಸೋ ಮಚ್. ಅಣ್ಣ ಹೇಗಿತ್ತು? ಫಸ್ಟ್ ಅವನು ಆಕ್ಟಿವ್ ಬಂದಾಗ ಹೇಳಿದ್ದು ಅಲ್ವಾ, ಈ ಪಟ್ಟಣಕ್ಕೆ ಏನಾಗಿದೆ. ಅವಂಗ ಗೆಟಪ್ ವೆರಿ ಗುಡ್ ಗೆಟಪ್. ಮೇಕಪ್ ಮ್ಯಾನ್ ತುಂಬಾ ಚೆನ್ನಾಗಿ. ನಾನು ಕಂಡಿಡಿಲೇ ಇಲ್ಲ ನನಗೆ ಆಕ್ಚುಲಿ. ಪ್ರಾಮಿಸ್ ನಾನು ಕೇಳಿದೆ ಮೇಡಮ್ ಅವ್ರಿಗೆ ಯಾರು ಅಂತ ಕೇಳಿದೆ, ಅಷ್ಟು ಚೆನ್ನಾಗಿ ಕಂಡಿಡಿದ ಮಾಡಿದ, ಚೆನ್ನಾಗಿತ್ತು. ಪಾಪ ಅವನು ಸಂತು ಅವನಿಗೆ ಸಿಕ್ಕಿದ್ದು ಅವ್ನು ಟ್ರೈ ಮಾಡ್ದ ಚೆನ್ನಾಗೆ. ಅವನಿಗೆ ಅಷ್ಟೇ ಇರೋದು, ಆ ಪಾತ್ರಕ್ಕೆ ಅಷ್ಟೇ ಹೊಡೆಯೋದು. ಆ ಬ್ಲೋ ಇಷ್ಟು ಹೊಡಿಬೇಕು ಅಂತಂದ್ರೆ ಅಷ್ಟೇ ಮಾಡಕ್ಕಾಗದ, ಅವನೇನು ಮಾಡಕ್ಕಾಗಲ್ಲ. ಬಟ್ ಅವ್ನು ಟ್ರೈ ಮಾಡ್ದ, ಎಲ್ಲ ಮಾಡ್ದ. ಇವನು ಅಷ್ಟೇ ಗಂಡನ್ ರೋಲ್ ಆಗಿ ಸ್ವಲ್ಪ ಚೆನ್ನಾಗಿ ಕೌಂಟರ್ ಎಲ್ಲ ಸರಿ ಕೊಟ್ಟ. ಪರ್ಫಾರ್ಮೆನ್ಸ್ ವೈಸ್ ನಾವ್ ಯಾರು ಹೇಳದೇ ಬೇಕಾಗಿಲ್ಲ, ದೇ ಆರ್ ಆಲ್ ಬೆಸ್ಟ್ ಆಕ್ಟರ್ಸ್. ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಓಕೆ, ಒಂದು ವಿಭಿನ್ನವಾದ ಪ್ರಯತ್ನ ಜೊತೆ ಯಾವಾಗ್ಲೂ ಒಂದು ಪ್ರಯೋಗ ಇರುತ್ತೆ, ಅದಕ್ಕೆ ಒಂದೊಂದ್ಸಲಿ ಒಂದೊಂದರ ಫಲಿತಾಂಶ ಬರುತ್ತೆ. ಬಟ್ ಎನಿವೇ, ಇದಕ್ಕೆ ಜಡ್ಜಸ್ ಇಂದ ಒಳ್ಳೆ ಟಿಪ್ಸ್ ಸಿಕ್ಕಿದೆ. ಕಂಗ್ರಾಚುಲೇಷನ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಇವತ್ತಿನ ಎಲ್ಲಾ ಸ್ಕಿಟ್ಗಳು ಆಕ್ಟ್ಗಳು ಮುಗಿದಿದೆ. ಸೊ ಇದೇ ಜೋಶಲ್ಲಿ ಈ ವಾರದ ಗಿಫ್ಟ್ಗಳು ಯಾವ್ಯಾವ ತಂಡಕ್ಕೆ ಸಿಗ್ತಾ ಇದೆ ಅಂತ ನೋಡೋಣ. ಈ ವಾರದ ಹೈಫೈ ಸ್ವಿಚಸ್ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಯಾರಿಗ ಹೋಗ್ತಾ ಇದೆ ಅಂತ ಜಡ್ಜಸ್ ತಿಳಿಸ್ಬೇಕು. ಸನ್ಮಾನ್ಯ ಶ್ರೀಯುತ ಶತಮಾನದ ಕುಡುಕ ಗಜ ಕಿಲಾಡಿ ಗಜೇಂದ್ರ ಅವ್ರಿಗೆ ಸಿಗ್ತಾ ಇದೆ ಹೈಫೈ ಸ್ವಿಚಸ್. ಇವರ ಕಡೆಯಿಂದ 5,000 ರೂಪಾಯಿಗಳ ಒಂದು ಗಿಫ್ಟ್ ವೌಚರ್. ಫಂಟಾಸ್ಟಿಕ್. ಈ ವಾರದ ಡ್ಯಾಸರ್ ಎಚನ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಯಾವ ತಂಡಕ್ಕೆ ಹೋಗ್ತಾ ಇದೆ? ಜಡ್ಜಸ್ ಪ್ಲೀಸ್. ಬಾಡ್ಗೆ ಅಪ್ಪ ಅಮ್ಮ. ಈ ತಂಡಕ್ಕೆ ಸಿಗ್ತಾ ಇದೆ ಡ್ಯಾಸರ್ ಎಚನ. ಇವರ ಕಡೆಯಿಂದ 5,000 ರೂಗಳ ಗಿಫ್ಟ್ ಹ್ಯಾಂಪರ್. ಕಂಗ್ರಾಚುಲೇಷನ್. ಓಕೆ, 1.5 ಗಂಟೆಯ ನಿಮ್ಮ ಚಿಂತೆನೆಲ್ಲ ಮರೆಸಿ ನಿಮ್ಮ ಮುಖದಲ್ಲಿ ನಗುವಿನ ಗೆರೆ ಮೂಡಿಸದೆ ನಮ್ಮ ಉದ್ದೇಶ. ನಮ್ಮ ಕಾರ್ಯಕ್ರಮ ನೋಡಿ ಮನಸಾರಿ ನಕ್ಬಿಟ್ರೆ ನಮ್ಮ ಶ್ರಮ ಸಾರ್ಥಕ. ಮತ್ತೊಂದಷ್ಟು ಡಿಫ್ರೆಂಟ್ ಕಾನ್ಸೆಪ್ಟ್ ಮೂಲಕ ಮತ್ತೆ ಮುಂದಿನ ವಾರ ಸಿಗ್ತೀವಿ. ನಿಮ್ಮನ್ನ ಸಿಕ್ಕಾಬಟ್ಟೆ ನಗಿಸ್ತೀವಿ ಅಂತ ಪ್ರಾಮಿಸ್ ಮಾಡ್ತಾ, ಅಲ್ಲಿವರೆಗೂ ನೀವು ನೋಡ್ತಾರೆ ಇದು ಕಾಮಿಡಿ ಕಿಲಾಡಿಗಳು ಚಾಂಪಿಯನ್ಶಿಪ್ ಸೀಸನ್ 2 ಕೋಪರ್ಡ್ ಬೈ ಡ್ಯಾಸರ್ ಎಟಾನಾ. ಹೈಫೈ ಸ್ವಿಚಸ್, ಮನೆ ಅಂದವಾಗಿ ಕಾಣುತ್ತೆ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಶುಭರಾತ್ರಿ. ಟೇಕ್ ಕೇರ್.